ಹಾಯ್ ಹಲೋ ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಕ್ಲಾಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಮಕ್ಕಳೇ, ನಾವಿವತ್ತು ಹೊಸ ಚಾಪ್ಟರ್ ನಿಮ್ಗೆಲ್ರಿಗೂ ಕೂಡ ಇದು ತ್ರಿಕೋನಮಿತಿ ಅಂತ ಒಂದು ಚಾಪ್ಟರ್ ಇದೆ, ತ್ರಿಕೋನಮಿತಿಯ ಪ್ರಸ್ತಾವನೆ. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂಡ್ ಆಲ್ಸೋ ನ್ಯೂ ಟಾಪಿಕ್. ನಿಮ್ಗೆ ಇದು ಹೊಸ ಟಾಪಿಕ್ ಆಗಿದೆ, ಅದ್ರ ಜೊತೆಗೆ ಇದು ಇಂಟ್ರೆಸ್ಟಿಂಗ್ ಟಾಪಿಕ್ ಕೂಡ ಆಗಿದೆ, ಹಾಗೆ ಇಂಪಾರ್ಟೆಂಟ್ ಟಾಪಿಕ್. ಯಾಕಂತಂದ್ರೆ ಇಲ್ಲಿಂದ ನಮ್ಗೆ ಎಕ್ಸಾಮ್ ಅಲ್ಲಿ 2 ಅಂಕ 3 ಅಂಕ ಮತ್ತೆ 4 ಅಂಕದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾದ್ರೆ ಇವತ್ತು ನಾವೇನ್ ಮಾಡೋಣ, ಒಂದು ಹೊಸ ಚಾಪ್ಟರ್ ಅನ್ನ ತಿಳಿಯೋಣ. ಎಲ್ರು ರೆಡಿ ಇದ್ದೀರಾ? ಓಕೆ, ಯಾವ ಟಾಪಿಕ್ ಇವತ್ತು? ತ್ರಿಕೋನಮಿತಿಯ ಪ್ರಸ್ತಾವನೆ. ಹಾಗಿದ್ರೆ ಹೆಸರೇನಿದೆ ನಮ್ಗೆ? ತ್ರಿಕೋನಮಿತಿ. ತ್ರಿಕೋನ ಅಂತ ಬಂದ್ರೆ ಅದು ತ್ರಿಭುಜ. ತ್ರಿಕೋನ 3 ಕೋನಗಳು ಉಳ್ಳಂತಹ ಒಂದು ಆಕೃತಿ. 3 ಕೋನಗಳು ಎಲ್ಲಿರುತ್ತೆ? 3 ಬಾಹುಗಳು ಎಲ್ಲಿರುತ್ತೆ? ಅಲ್ಲಿ 3 ಕೋನಗಳು ಇರುತ್ತೆ ಅಲ್ವಾ? ಹಾಗಿದ್ರೆ ತ್ರಿಕೋನಮಿತಿ. ತ್ರಿಕೋನಮಿತಿ ಅಂತಂದ್ರೆ ಏನು? ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಟ್ರಿಗ್ನೋಮೆಟ್ರಿ. ನೆನ್ಪಿಟ್ಕೊಳ್ರಿ, ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ. ಟ್ರೈಗೋನೋಮೆಟ್ರಿ, ಅದನ್ನ ನಾವು ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ. ಹಾಗಂದ್ರೆ ಏನು? ಟ್ರೈ ಅಂತಂದ್ರೆ 3, ಗೋನೋ ಅಂದ್ರೆ ಕೋನಗಳು, ಮೆಟ್ರಿ ಅಂದ್ರೆ ಮೆಜರ್ಮೆಂಟ್. 3 ಕೋನಗಳನ್ನ ಉಳ್ಳಂತಹ ಒಂದು ಆಕೃತಿ, ಒಂದು ಬಾಹುಗಳ ಮೆಜರ್ಮೆಂಟ್ ಮಾಡೋದು, ಅಳತೆಯನ್ನ ಮಾಡೋದು. ಓಕೆ, ಇದು ಗಣಿತದ ಒಂದು ವಿಶಿಷ್ಟವಾದ ಶಾಖೆ ಆಗಿದ್ದು, ಇಲ್ಲಿ ನಾವೇನ್ ಮಾಡ್ತೀವಿ? 3 ಕೋನಗಳನ್ನ, ತ್ರಿಭುಜದಲ್ಲಿ ಬರುವಂತಹ 3 ಕೋನಗಳನ್ನ ಅಳತೆ ಮಾಡ್ತೀವಿ. ಇದು ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಇದನ್ನ ನಾವು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬಳಸ್ತಾ ಇದೀವಿ. ಇಂಜಿನಿಯರಿಂಗ್ ಅಲ್ಲಿ, ಮತ್ತೆ ಭೌತಶಾಸ್ತ್ರದಲ್ಲಿ, ಖಗೋಳಶಾಸ್ತ್ರದಲ್ಲಿ, ಎಲ್ಲಾ ಕಡೆ ಕೂಡ ಬಳಸ್ತೀವಿ. ಮುಖ್ಯವಾಗಿ ಖಗೋಳಶಾಸ್ತ್ರದಲ್ಲಿ ಈ ಟ್ರಿಗ್ನೋಮೆಟ್ರಿಯನ್ನ ನಾವಿವತ್ತು ಬಳಸ್ತಾ ಇದ್ದೀವಿ. ಹಾಗಿದ್ರೆ ಮೊದಲು ಇದನ್ನ ಯಾರು ಬಳಸಿದ್ರಪ್ಪ? ತ್ರಿಕೋನಮಿತಿಯನ್ನ, ಟ್ರಿಗ್ನೋಮೆಟ್ರಿಯನ್ನ ಫಸ್ಟ್ ಯಾರು ಬಳಸಿದ್ರು ಅಂತ ನೋಡಿದ್ರೆ, ಫಸ್ಟ್ ಇದನ್ನ ಈಜಿಪ್ತಿಯನ್ರು ಅಂತಂದ್ರೆ ಈಜಿಪ್ತದವರು ಫಸ್ಟ್ ಇದನ್ನ ಬಳಸ್ತಾರೆ. ನೆಕ್ಸ್ಟ್ ಬೆಬಿಲೋನಿಯನ್ನರು ಫಸ್ಟ್ ಬಳಸ್ತಾರೆ ಅಂತಾನೆ ಹೇಳ್ತಾರೆ. ಮತ್ತೆ ಈಜಿಪ್ತಿಯನ್ನರು, ಅವರು ಇದನ್ನ ಟ್ರಿಗ್ನೋಮೆಟ್ರಿಯನ್ನ ಫಸ್ಟ್ ಯೂಸ್ ಮಾಡಿದ್ದು, ಬಳಸಿದ್ದು. ಹಾಗಿದ್ರೆ ಈ ತ್ರಿಕೋನಮಿತಿಯಲ್ಲಿ ನಾವ್ ಏನೇನನ್ನ ಅಧ್ಯಯನ ಮಾಡ್ತೀವಿ ನೋಡ್ತಾ ಹೋಗೋಣ. ತ್ರಿಕೋನ ಅಂತಂದ್ರೆ ತ್ರಿಭುಜ. ಅಲ್ಲಿ ಏನಿರತ್ತೆ? 3 ಬಾಹುಗಳು ಇರತ್ತೆ. ಓಕೆ, ಹಾಗೆ 3 ಕೋನಗಳು ಇರತ್ತೆ. ಎ ಬಿ, ಬಿ ಸಿ, ಸಿ ಎ. ಅದ್ರ ಜೊತೆಗೆ ಕೋನ ಎ, ಕೋನ ಬಿ, ಕೋನ ಸಿ, 3 ಬಾಹುಗಳು ಮತ್ತೆ 3 ಕೋನಗಳು ಇರತ್ತೆ. ನಮ್ಗೆಲ್ಲ ಗೊತ್ತಿದೆ, ತ್ರಿಭುಜದಲ್ಲಿ ಬರುವಂತಹ ವಿಧಗಳು ನಮಗ್ ಗೊತ್ತಿದೆ. ಯಾವ್ಯಾವ್ದು? ಲಘು ಕೋನ ತ್ರಿಭುಜ, ಹೌದಲ್ವಾ? ಲಘು ಕೋನ ತ್ರಿಭುಜ, ಮತ್ತೆ ಲಂಬ ಕೋನ ತ್ರಿಭುಜ, ಲಘು ಕೋನ, ಮತ್ತೆ ಲಂಬ ಕೋನ, ಮತ್ತೆ ವಿಶಾಲ ಕೋನ. ಹೌದಾ? ಮುಖ್ಯವಾಗಿ ನಾವು ಈ ಒಂದು ತ್ರಿಭುಜದ ವಿಧಗಳನ್ನ ನೋಡ್ತೀವಿ. ಲಘು ಕೋನದಲ್ಲಿ ಹೇಗಿರುತ್ತೆ? ಲಘು ಕೋನದಲ್ಲಿ 90 ಡಿಗ್ರಿಗಿಂತ ಕಡಿಮೆ ಇರತ್ತೆ. ಹೌದಾ? ಲೆಸ್ ದನ್ 90 ಡಿಗ್ರಿ, ಈ ತರ ಅಲ್ಲ, ಲೆಸ್ ದನ್ 90 ಡಿಗ್ರಿ, 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಲಂಬ ಕೋನದಲ್ಲಿ ಹೇಗಿರುತ್ತೆ? 1 ಕೋನ 90 ಡಿಗ್ರಿ ಇರುತ್ತೆ, ಉಳಿದೆರಡು ಕೋನಗಳು ಹೇಗಿರುತ್ತೆ? ಲಘು ಕೋನಗಳು ಆಗಿರತ್ತೆ. ಹೀಗಿರುತ್ತೆ ಲಂಬ ಕೋನ. 1 ಕೋನ ನಮ್ಗೆ 90 ಡಿಗ್ರಿ ಇರತ್ತೆ, ಉಳಿದೆರಡು ಕೋನಗಳು ಲಘು ಕೋನಗಳು, ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ ಇರತ್ತೆ. ಏನ್ ಬೇಕಿದ್ರು ಆಗಿರ್ಬೋದು, ಆದ್ರೆ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ನೆಕ್ಸ್ಟ್, ಇಲ್ಲಿ ವಿಶಾಲ ಕೋನ ಹೇಗಿರತ್ತೆ? 1 ಕೋನ 90 ಡಿಗ್ರಿಗಿಂತ ಜಾಸ್ತಿ ಇರತ್ತೆ ಅಲ್ವಾ? 1 ಕೋನ 90 ಡಿಗ್ರಿಗಿಂತ ಜಾಸ್ತಿ ಇರತ್ತೆ. ಇದನ್ನ ನಾವು ಫಾರ್ ಎಕ್ಸಾಂಪಲ್ 120 ಅಂತ ತಗೋಬಹುದು, 110 ಅಂತ ತಗೋಬಹುದು. ಉಳಿದೆರಡು ಕೋನಗಳು ಲಘು ಕೋನಗಳಾಗಿರುತ್ತೆ. ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟಿರತ್ತೆ? 180 ಡಿಗ್ರಿ ಇರತ್ತೆ. ಇದು ನಮ್ಗೆ ಈಗಾಗ್ಲೇ ಗೊತ್ತಿರುವಂತಹ ಅಂಶ. ಹೌದಾ? ಇಷ್ಟು ನಮಗೆ ತ್ರಿಭುಜದ ಬಗ್ಗೆ ಇರುವಂತಹ ಒಂದು ಪರಿಚಯ. ಹಾಗಿದ್ರೆ ಈ ಒಂದು ತ್ರಿಕೋನಮಿತಿಯಲ್ಲಿ ನಾವ್ ಏನೇನನ್ನ ನೋಡ್ತೀವಿ ಅಂತ ನೋಡ್ತಾ ಹೋಗೋಣ. ತ್ರಿಕೋನಮಿತಿಯಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ರೆ
ತ್ರಿಕೋನ ಮಿತಿಯಲ್ಲಿ ನಾವು ಲಂಬ ಕೋನವನ್ನ ಪರಿಗಣಿಸ್ತೀವಿ, ಲಂಬ ಕೋನ ತ್ರಿಭುಜವನ್ನ ಪರಿಗಣಿಸ್ತೀವಿ. ಎಲ್ಲಾ ತ್ರಿಕೋನ ಮಿತಿಯೂ ಕೂಡ ಲಂಬ ಕೋನದ ಸುತ್ತನೇ ಸುತ್ತ ಇರುತ್ತೆ. ಅಲ್ಲಿ ಲಂಬ ಕೋನ ತ್ರಿಭುಜವನ್ನ ನಾವು ತಗೋತೀವಿ. ಓಕೆ, ಇದು ಲಂಬ ಕೋನ ತ್ರಿಭುಜ. ತ್ರಿಭುಜ ಎ ಬಿ ಸಿ ಅಂತ ನಾವು ಹೇಳಿದ್ರೆ ಬಿ ನಲ್ಲಿ ಲಂಬ ಕೋನ 90 ಡಿಗ್ರಿ ಉಂಟಾಗಿ. ಹಾಗಿದ್ರೆ ಬಿ ಸಿ ಅನ್ನ ಏನಂತ ಹೇಳ್ತೀವಿ ನಾವು? ಬಿ ಸಿ ಅನ್ನ ನಾವೇನಂತ ಹೇಳ್ತೀವಿ? ಪಾದ ಅಂತ ಹೇಳ್ತೀವಿ. ಹೌದಾ? ಬೇಸ್, ಪಾದ ಅಂತ ಹೇಳ್ತೀವಿ. ಇದನ್ನ ಏನಂತ ಹೇಳ್ತೀರಾ? ಇದನ್ನ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೆ, ಎತ್ತರ ಅಂತ ನಾವು ಹೇಳ್ತೀವಿ, ಅಥವಾ ಲಂಬ ಅಂತಾನು ಹೇಳ್ಬೋದು. ಹಾಗೆ 90 ಡಿಗ್ರಿಗೆ ಅಭಿಮುಖವಾಗಿರುವಂತಹ ಬಾಹುವಿಗೆ ಏನಂತ ಕರಿತೀವಿ? 90 ಡಿಗ್ರಿಗೆ ಅಭಿಮುಖವಾಗಿರುವಂತಹ ಬಾಹುವಿಗೆ ವಿಕರ್ಣ ಅಂತ ನಾವು ಕರಿತೀವಿ. ಹೌದಲ್ವಾ? ನೆನಪು ಮಾಡ್ಕೊಳ್ರಿ, 90 ಡಿಗ್ರಿಗೆ ಅಭಿಮುಖವಾಗಿರುವಂತಹ ಬಾಹುವಿಗೆ ವಿಕರ್ಣ ಅಂತ ಕರಿತೀವಿ. ಹಾಗೆ ಇಲ್ಲಿ ಒಂದು ಕೋನ ಉಂಟಾಗತ್ತೆ, ಇಲ್ಲಿ ಒಂದು ಕೋನ ಉಂಟಾಗತ್ತೆ. ನೆಕ್ಸ್ಟ್, ತ್ರಿಕೋನ ಮಿತಿ ಅಂತ ಬಂದಾಗ ಇದೇನ್ನ ಅಂದ್ರೆ ಇದೇ ಪಾದವನ್ನ, ಎತ್ತರವನ್ನ ಮತ್ತೆ ವಿಕರ್ಣವನ್ನ ನಾವ್ ಈ ತ್ರಿಕೋನ ಮಿತಿಯಲ್ಲಿ ಏನಂತ ಕರಿತೀವಿ? ಕರೆಕ್ಟ್ ಆಗಿ ನೋಡಿ, ಇದು ಲಂಬ ಕೋನ ತ್ರಿಭುಜ, ಹೌದಲ್ವಾ? ಎ ಬಿ ಸಿ ಹೀಗೆ ಹೆಸರನ್ನ ಕೊಟ್ಟಿದೀವಿ. ಬಿ ನಲ್ಲಿ 90 ಡಿಗ್ರಿ ಇದೆ. ನೆಕ್ಸ್ಟ್ ಎ ನಲ್ಲಿ ಕೋನ ಉಂಟಾಗಿದೆ. ಇಲ್ಲಿ ಎ ಬಿ ಏನಿದು? ಇದು ಪಾದ, ಹೌದಾ? ಇದು ಪಾದ. ನೆಕ್ಸ್ಟ್ ಇದು ಲಂಬ, ಹೌದಾ? ಇದು ವಿಕರ್ಣ. ಇಲ್ಲಿ ಪಾರ್ಶ್ವಬಾಹು, ಅಭಿಮುಖ ಬಾಹು, ವಿಕರ್ಣ ಅಂತ ಬರೆದಿದ್ದೀವಿ. ಹಾಗಿದ್ರೆ ಏನ್ ಹೀಗಂದ್ರೆ ಪಾರ್ಶ್ವಬಾಹು, ಅಭಿಮುಖ ಬಾಹು ಮತ್ತು ವಿಕರ್ಣ. ವಿಕರ್ಣ ಅಂದ್ರೆ ನಮಗ್ ಗೊತ್ತಿದೆ. ಅಭಿಮುಖ ಮತ್ತು ಪಾರ್ಶ್ವಬಾಹುಗಳು ಅಂತಂದ್ರೆ ಏನು ಅಂತ ನೋಡೋಣ. ಈಗ ಒಂದು ಲಂಬ ಕೋನ ತ್ರಿಭುಜದಲ್ಲಿ ನಮಗ್ ಗೊತ್ತಿರೋ ಹಾಗೆ ಇಲ್ಲಿ ಕೂಡ ಒಂದು ಕೋನ ಉಂಟಾಗತ್ತೆ, ಇಲ್ಲೂ ಕೂಡ ಒಂದು ಕೋನ ಉಂಟಾಗತ್ತೆ. ನಾವೇನ್ ಮಾಡೋಣ? ಒಂದು ಕೋನವನ್ನ ತಗೊಳ್ಳೋಣ. ಇಲ್ಲಿ ಒಂದು ಕೋನ ಉಂಟಾಗತ್ತೆ. ಈ ಕೋನಕ್ಕೆ ನಾವೇನಂತ ಕರೆಯೋಣ? ಆಂಗಲ್ ಥೀಟಾ ಅಂತ ಕರೆಯೋಣ. ನೀವು ಹೀಗ್ ಬರೆದ್ರೆ ಇದನ್ನ ನಾವೇನಂತ ಕರಿತೀವಿ? ಥೀಟಾ ಅಂತ ಕರಿತೀವಿ. ಇದು ಗ್ರೀಕ್ ಅಕ್ಷರ. ಇದು ಏನನ್ನ ಸೂಚಿಸುತ್ತೆ? ಕೋನವನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಆಂಗಲ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ, ಕೋನ ಥೀಟಾ. ಈ ಕೋನ ಥೀಟಾದ ಆಧಾರದ ಮೇಲೆ ನಾವು ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವನ್ನ ನಿರ್ಧರಿಸ್ತೀವಿ. ಹೇಗೆ? ಲಂಬ ಕೋನಕ್ಕೆ ಯಾವುದು ಅಭಿಮುಖ ಇದೆ, ಎದುರಿಗಿರುವಂತಹ ಬಾಹುವನ್ನ ನಾವೇನಂತ ಹೇಳ್ತೀವಿ? ವಿಕರ್ಣ ಅಂತ ಹೇಳ್ತೀವಿ. ಇದು ನಮ್ ಕ್ಲಿಯರ್ ಆಗಿ ಗೊತ್ತಾಯ್ತು. ನೆಕ್ಸ್ಟ್, ಇದು ನಮ್ಮ ಥೀಟಾ ಅಂತ ತಿಳ್ಕೊಳ್ಳಿ. ಕೋನ ನಮ್ಗೆ ಎ ನಲ್ಲಿ ಉಂಟಾಗಿದೆ. ಎ ಕೋನವನ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇವಾಗ ಎಲ್ಲಿ ನಮಗೆ ಕೋನ ಥೀಟಾ ಇದೆ, ಆ ಥೀಟಾದ ಎದುರಿಗಿರುವಂತಹ ಬಾಹು. ಈಗ ಥೀಟಾ ನಮ್ಗೆ ಇಲ್ಲಿದೆ, ಇದಕ್ಕೆ ಅಭಿಮುಖ ಅಂದ್ರೆ ಥೀಟಾದ ಎದುರಿಗಿರುವಂತಹ ಬಾಹು ಯಾವುದು? ಬಿ ಸಿ. ಕರೆಕ್ಟ್ ಆಗಿ ನೋಡಿ, ಲಂಬ ಕೋನಕ್ಕೆ ಎದುರಿಗಿರುವ ಬಾಹು ಎ ಸಿ, ಹಾಗೆ ಥೀಟಾಗೆ ಎದುರಿಗಿರುವಂತಹ ಬಾಹು ಬಿ ಸಿ. ಇದಕ್ಕೆ ನಾವೇನಂತ ಹೇಳ್ತೀವಿ? ಅಭಿಮುಖ ಬಾಹು. ಇದನ್ನ ಅಪೋಸಿಟ್ ಸೈಡ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ರಿ, ಅಭಿಮುಖ ಬಾಹು. ಹಾಗಿದ್ರೆ ಪಾರ್ಶ್ವಬಾಹು ಅಂದ್ರೆ ಏನು? ನಮ್ಗಿಲ್ಲಿ ಲಂಬ ಕೋನ ಕಾಣಿಸ್ತಾ ಇದೆ, ಕೋನ ಥೀಟಾ ಕಾಣಿಸ್ತಾ ಇದೆ, ರೈಟ್? ಲಂಬ ಕೋನ ಮತ್ತು ಥೀಟಾ ಕೋನ ಎಲ್ಲಿ ಉಂಟಾಗಿದೆ ಆ ಒಂದು ರೇಖೆಗೆ ನಾವೇನಂತ ಹೇಳ್ತೀವಿ? ಇದು ಇರ್ಬೇಕು, ಇದು ಇರ್ಬೇಕು, ಅಂತಹ ಒಂದು ರೇಖೆಗೆ ನಾವೇನಂತ ಹೇಳ್ತೀವಿ? ಪಾರ್ಶ್ವಬಾಹು ಅಂತ ಹೇಳ್ತಾರೆ. ಇದನ್ನ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತಾರೆ, ನೆನ್ಪಿಟ್ಕೊಳ್ರಿ, ಅಡ್ಜಸೆಂಟ್ ಸೈಡ್. ಇದು ಅಪೋಸಿಟ್ ಸೈಡ್, ಅಭಿಮುಖ ಬಾಹು, ಇದು ಅಡ್ಜಸೆಂಟ್ ಸೈಡ್. ಹಾಗಿದ್ರೆ ವಿಕರ್ಣಕ್ಕೆ ಏನಂತ ಹೇಳ್ತಾರೆ? ಹೈಪೋಟೆನ್ಯೂಸ್. ಹೈಪೋಟೆನ್ಯೂಸ್ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ರಿ. ಇದು ತ್ರಿಕೋನ ಮಿತಿಯಲ್ಲಿ ನಾವು ಬಾಹುಗಳನ್ನ ಈ ರೀತಿಯಾಗಿ ಕರಿತೀವಿ. ನೆಕ್ಸ್ಟ್, ಈಗ ನಮ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ತ್ರಿಕೋನ ಮಿತಿಯ ಅನುಪಾತಗಳು. ಎಷ್ಟು ತ್ರಿಕೋನ ಮಿತಿಯ ಅನುಪಾತಗಳಿದೆ? ಒಟ್ಟು ನಮ್ಗೆ 6 ತ್ರಿಕೋನ ಮಿತಿಯ ಅನುಪಾತಗಳನ್ನ ನೋಡ್ತೀವಿ. ಅನುಪಾತ ಅಂದ್ರೆ ಏನು? ಮೊದ್ಲು ಅದು ಗೊತ್ತಿರ್ಬೇಕಲ್ಲ, ಇಲ್ಲಾಂದ್ರೆ ಬಾಹೆಟ್ ಹಾಕೋದಾಗತ್ತೆ. ಅನುಪಾತ ಅಂತಂದ್ರೆ ಏನ್ ಮಾಡ್ತೀವಿ? ಎರಡು ವಸ್ತುಗಳನ್ನ ಹೋಲಿಸ್ತೀವಿ, ಹೌದಾ? ಒಬ್ನು ಎತ್ತರ ಇದ್ದಾನೆ, ಒಬ್ನು ಗಿಡ್ಡ ಇದ್ದಾನೆ. ಎತ್ತರಗಳನ್ನ ಹೋಲಿಸ್ತಾ ಇದ್ದೀರಾ, A:B ಅಂತ ಹೇಳ್ತೀವಿ. ಅದನ್ನ A/B ಅಂತ ಬರಿತೀವಿ, ಹೌದಾ?
ಅಂದ್ರೆ ಎರಡು ವಸ್ತುಗಳನ್ನ ಒಂದಕ್ಕೊಂದು ಹೋಲಿಸುವುದಕ್ಕೆ ನಾವೇನಂತ ಹೇಳ್ತೀವಿ, ಅನುಪಾತ. ಹೌದಾ? ಅನುಪಾತವನ್ನ ನಾವು ಈ ತರಾನು ಬರಿತೀವಿ, ಈ ತರಾನು ಬರಿತೀವಿ, ರೈಟ್? ಇಲ್ಲಿ ಏನನ್ನ ಹೋಲಿಸ್ತಾ ಇದ್ದೀವಿ, ಇಲ್ಲಿ ನಾವು ತ್ರಿಕೋನಮಿತಿಯ ಅನುಪಾತಗಳು ಅಂದಾಗ ಬಾಹುಗಳನ್ನ ಹೋಲಿಸ್ತಾ ಇದ್ದೀವಿ. ಯಾವ ಬಾಹುಗಳನ್ನ ಹೋಲಿಸ್ತಾ ಇದ್ದೀವಿ ಹಾಗಿದ್ರೆ? ಇಲ್ಲಿ ನಮ್ಗೆ ಎರಡು ತ್ರಿಭುಜಗಳು ಕಾಣಿಸ್ತಾ ಇದೆ, ಎರಡೂ ತ್ರಿಭುಜಗಳು ಕೂಡ ಲಂಬಕೋನ ತ್ರಿಭುಜಗಳು, ಹೌದಲ್ವಾ? ಹಾಗಿದ್ರೆ ಇಲ್ಲಿ ನಮ್ಗೆ ಮೊದಲನೇ ತ್ರಿಭುಜವನ್ನ ನೋಡಿ, ಇದು ನಮ್ಮ 90 ಡಿಗ್ರಿ, ಇದು ಕೋನ ಥೀಟಾ, ರೈಟ್? ಅದು ಎ ನಲ್ಲಿ ಉಂಟಾಗಿದೆ, ಹಾಗಾಗಿ ನಾವು ಅದನ್ನ ಆಂಗಲ್ ಎ ಅಂತಾನು ಕರಿಬಹುದು. ನೆಕ್ಸ್ಟ್, 90ಕ್ಕೆ ಅಭಿಮುಖ ಇರೋದು ವಿಕರ್ಣ, ಥೀಟಾಗೆ ಅಭಿಮುಖ ಇರೋದು ಅಭಿಮುಖ ಬಾಹು, ಥೀಟಾ ಮತ್ತು 90 ಡಿಗ್ರಿ ಎಲ್ಲಿದೆ ಅದು ಪಾರ್ಶ್ವಬಾಹು, ರೈಟ್? ಇದನ್ನೇ ಇನ್ನೊಂದು ತ್ರಿಭುಜದಲ್ಲಿ ಹೇಗ್ ಬರುತ್ತೆ ಅಂತ ನೋಡಿ. ಇಲ್ಲಿ ನಮ್ಗೆ 90 ಡಿಗ್ರಿ ಇಲ್ಲಿದೆ, ಕೋನ ಇಲ್ಲಿ ಉಂಟಾಗಿದೆ ಅಂತ ನಾವ್ ಹೇಳೋಣ ಈಗ. ಕೋನ ಎಲ್ಲಿ? ಸಿ ನಲ್ಲಿ ಉಂಟಾಗಿದೆ. ಹಾಗಿದ್ರೆ ನಾನೇನ್ ಹೇಳಿದೆ, ಡಿಪೆಂಡಿಂಗ್ ಅಪಾನ್ ದ ಪೊಸಿಷನ್ ಆಫ್ ದ ಥೀಟಾ, ಥೀಟಾ ಎಲ್ಲಿ ಉಂಟಾಗಿದೆ ಆ ಒಂದು ಥೀಟಾನ ಆಧಾರದ ಮೇಲೆ ನಾವೇನಂತ ಹೇಳ್ತೀವಿ, ಯಾವುದು ಅಭಿಮುಖ, ಯಾವುದು ವಿಕರ್ಣ, ಯಾವುದು ಪಾರ್ಶ್ವ ಅಂತ ಹೇಳ್ತೀವಿ. ಈಗ 90 ಡಿಗ್ರಿಗೆ ಅಭಿಮುಖ ವಿಕರ್ಣ ಅಂದ್ರೆ ಇದು ಬಂತು, ಕರೆಕ್ಟಾ? ನೆಕ್ಸ್ಟ್ ನಮ್ಗೆ ಥೀಟಾ ಎಲ್ಲಿದೆ? ಇಲ್ಲಿದೆ. ಥೀಟಾಗೆ ಅಭಿಮುಖ ಅಪೋಸಿಟ್ ಆಗಿರೋದು ಯಾವುದು? ಎ ಬಿ, ಇದು ನಮಗೆ ಅಭಿಮುಖ ಆಗತ್ತೆ. ಇಲ್ಲೇನಾಯ್ತು? ಥೀಟಾಗೆ ಅಭಿಮುಖ ಬಿ ಸಿ ಇದೆ, ಇಲ್ಲಿ ಥೀಟಾಗೆ ಅಭಿಮುಖ ಎ ಬಿ ಇದೆ. ಅರ್ಥ ಆಗ್ತಿದೆನಾ ನಾನೇನ್ ಹೇಳ್ತಿದ್ದೇನೆ ಅಂತ? ಇವಾಗ ಪಾರ್ಶ್ವಬಾಹು ಯಾವ್ದಾಗಿದ್ರೆ, ಎಲ್ಲಿ 90 ಡಿಗ್ರಿ ಮತ್ತು ಥೀಟಾ ಇದೆ ಆ ಒಂದು ಲೈನಿಗೆ, ಇಲ್ಲಿ ನಾವು ಥೀಟಾವನ್ನ ಕನ್ಸಿಡರ್ ಮಾಡಿಲ್ಲ, ಇವಾಗ ಇಲ್ಲಿದೆ. ಹಾಗಾಗಿ ಈ ಒಂದು ರೇಖೆಗೆ ನಾವೇನಂತ ಹೇಳ್ತೀವಿ? ಪಾರ್ಶ್ವಬಾಹು, ರೈಟ್? ನೆಕ್ಸ್ಟ್, ಇಲ್ಲಿ ನೆನ್ಪಿಟ್ಕೊಳ್ರಿ ಮಕ್ಳೇ, ಒಟ್ಟು ನಮ್ಗೆ 6 ತ್ರಿಕೋನಮಿತಿಯ ಅನುಪಾತಗಳನ್ನ ನಾವು ನೋಡ್ತೀವಿ. ಯಾವುದು ಹಾಗಿದ್ರೆ ಅವು? ಮೊದಲನೇ ಅನುಪಾತವನ್ನ ನಾವು ಸೈನ್ ಥೀಟಾ ಅಂತ ಕರಿತೀವಿ. SINE ಥೀಟಾ, ಇದನ್ನ ಶಾರ್ಟ್ ಫಾರ್ಮ್ ಆಗಿ ಸೈನ್ ಥೀಟಾ ಅಂತ ಹೇಳ್ತಾರೆ. ಥೀಟಾ ಏನಾದ್ರೂ ಏನಲ್ಲಿ ಉಂಟಾಗಿದ್ರೆ ನೀವು ಸೈನ್ ಎ ಅಂತಾನು ಬರೀಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ಕೋಸೈನ್ ಥೀಟಾ ಅಂತ ಇನ್ನೊಂದು ಅನುಪಾತ. ಇವೆಲ್ಲ ಗ್ರೀಕ್ ಲೆಟರ್ಸ್, ಓಕೆ? ಯಾಕೆ ಫಸ್ಟ್ ಅವ್ರು ಕಂಡು ಹಿಡಿದಿದ್ದಲ್ವಾ, ಅಲ್ಲಿಂದಾನೇ ನಾವು ಯೂಸ್ ಮಾಡ್ತೀವಿ. ಕೋಸೈನ್ ಥೀಟಾ ಅಂತಂದ್ರೆ ಇದನ್ನ ಶಾರ್ಟ್ ಫಾರ್ಮ್ ಆಗಿ ಕಾಸ್ ಥೀಟಾ ಅಂತ ನಾವು ಹೇಳ್ತೀವಿ. ಹಾಗೆ ಇದು ಏನಲ್ಲಿದ್ರೆ ಕಾಸ್ ಎ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ಯಾಂಜೆಂಟ್ ಥೀಟಾ ಅಂತ ಇದೆ. ಓಕೆ, ಟ್ಯಾಂಜೆಂಟ್ ಥೀಟಾ ಹೆಸರು ನೆನ್ಪಿಟ್ಕೊಳ್ರಿ. ಟ್ಯಾಂಜೆಂಟ್ ಥೀಟಾವನ್ನ ಶಾರ್ಟ್ ಫಾರ್ಮ್ ಆಗಿ ಟ್ಯಾನ್ ಥೀಟಾ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕೋಸೈನ್ ಥೀಟಾ, ಇದನ್ನ ನಾನು ಕೋಸೆಕ್ ಥೀಟಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಥೀಟಾ, ಇದನ್ನ ಸೆಕ್ ಥೀಟಾ ಅಂತ ಶಾರ್ಟ್ ಫಾರ್ಮ್ ಆಗಿ ಹೇಳ್ತಾರೆ. ಹಾಗೆ ಇನ್ನೊಂದು ಅನುಪಾತ ಕೋಟ್ಯಾಂಜೆಂಟ್ ಥೀಟಾ ಅಂತ ಬರುತ್ತೆ, ಇದನ್ನ ಕಾಟ್ ಥೀಟಾ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೋಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ. ನೀವೇನಾದ್ರೂ ಇಲ್ಲಿ ನಾವು ನೋಡಿದ್ರೆ ತ್ರಿಕೋನಮಿತಿಯಲ್ಲಿ ಒಟ್ಟು 6 ಅನುಪಾತಗಳಿವೆ. ಮೊದಲನೇದು ಯಾವುದು? ಸೈನ್ ಎ ಅಂತ ಬರೆದ್ವಿ. ಯಾಕೆ ಸೈನ್ ಎ ಅಂತ ಬರೆದ್ವಿ? ನಾನು ಹೇಳಿದೆ ನಿಮ್ಗೆ, ಥೀಟಾ ನಮ್ಗೆ ಎ ನಲ್ಲಿ ಉಂಟಾಗಿದೆ, ಹಾಗಾಗಿ ನಾವು ಸೈನ್ ಎ ಅಂತ ತಗೋಬಹುದು. ಇದನ್ನ ನಾವು ಸೈನ್ ಥೀಟಾ ಅಂತನಾದ್ರೂ ಕರಿಬಹುದು, ಎ ನಲ್ಲಿ ಉಂಟಾಗಿದ್ದಕ್ಕೋಸ್ಕರ ಸೈನ್ ಎ ಅಂತನಾದ್ರೂ ತಗೋಬಹುದು. ಇಲ್ಲಿ ಸೈನ್ ಎ ಅಂತ ತಗೊಂಡಿದ್ದಾರೆ. ಸೈನ್ ಅಲ್ಲಿ ಯಾವ ಅನುಪಾತಗಳನ್ನ ನಾವು ಹೋಲಿಸ್ತೀವಿ ಅಂತ ನೋಡೋಣ, ಅದು ಇಂಪಾರ್ಟೆಂಟ್. ಓಕೆ, ಇದು ನಿಮಗ್ ಗೊತ್ತಿರ್ಲೇಬೇಕು. ಸೈನ್ ಎ ಅಂತಂದ್ರೆ, ಸೈನ್ ಥೀಟಾ ಅಂತಂದ್ರೆ ನೆನ್ಪಿಟ್ಕೊಳ್ರಿ, ಇಲ್ಲಿ ನಾವು ಅಭಿಮುಖ ಬಾಹು ಮತ್ತು ವಿಕರ್ಣವನ್ನ ಹೋಲಿಸ್ತಾ ಇದ್ದೀವಿ. ಯಾವುದರ ಅನುಪಾತವನ್ನ ಸೈನ್ ಎ ಅಂತ ಹೇಳ್ತಾರೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇದನ್ನ ನಾವೇನಂತ ಹೇಳ್ತೀವಿ? ಸೈನ್ ಎ ಅಂತ ಹೇಳ್ತೀವಿ. ಒಟ್ಟು 3 ಬಾಹುಗಳಿವೆ, ಅದರಲ್ಲಿ 2 ಬಾಹುಗಳನ್ನ ಹೋಲಿಸ್ತೀವಿ. ಯಾವ ಬಾಹುಗಳು? ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ, ಅದನ್ನ ನಾವು ಸೈನ್ ಎ ಅಂತ ಕರೆಯೋಣ. ಹಾಗಿದ್ರೆ ಅಭಿಮುಖ ಬಾಹು ಯಾವ್ದಿಲ್ಲಿ? BC ಡಿವೈಡೆಡ್ ಬೈ ವಿಕರ್ಣ ಯಾವುದು? AC, ಹೌದಲ್ವಾ?
ನೋಡಿ ಇಲ್ಲಿ ಅಭಿಮುಖ ಬಾಹು BC, ವಿಕರ್ಣ AC, ರೈಟ್. ಅದೇ ತರ ಎರಡನೇ ತ್ರಿಭುಜಕ್ಕೆ ಬಂದ್ರೆ ಸೈನ್ ಎ ಅನ್ನ ನೀವು ಬರಿಬೇಕು. ಇವಾಗ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣವನ್ನ ನೀವು ಬರಿಬೇಕು. ಅಭಿಮುಖ ಬಾಹು ಯಾವ್ದಿದೆ? AB ಡಿವೈಡೆಡ್ ಬೈ AC, ರೈಟ್. ಅರ್ಥ ಆಯ್ತಾ? ಅದೇ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಕರೆಕ್ಟ್ ಆಗಿ ಗೊತ್ತಾಗತ್ತೆ ನಿಮ್ಗೆ. ಒಂದೇ ಸಲ ಫಸ್ಟ್ ಟೈಮ್ ಕೇಳಿದಾಗ ನಿಮ್ಗೆ ಏನೋ ಹೊಸಾದ್ ಕೇಳ್ತಿದ್ದೀನಿ ಅಂತ ಅನ್ಸುತ್ತೆ. ಬಟ್ ನೀವ್ ಎಷ್ಟು ಸರ್ತಿ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಇದ್ರಷ್ಟು ಈಸಿ ಟಾಪಿಕ್ ಯಾವುದೂ ಇಲ್ಲ. ಸೊ ಈಸಿ ಇದೆ ಇದು. ಕಾಸೆ. ಕಾಸೆ ಅಂತಂದ್ರೆ ಏನು? ಇಲ್ಲಿ ನಾವು ಎರಡು ಬಾಹುಗಳನ್ನ ಹೋಲಿಸ್ತೀವಿ. ಯಾವ ಬಾಹುಗಳು? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಮೊದಲನೇದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಇವಾಗ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಿದ್ರೆ ಇಲ್ಲಿ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಮಕ್ಕಳೇ? AB ಪಾರ್ಶ್ವ ಬಾಹು, AC ವಿಕರ್ಣ ಅಲ್ವಾ? ಇಲ್ಲಿ BC ಪಾರ್ಶ್ವ ಬಾಹು, AC ವಿಕರ್ಣ, ರೈಟ್. AC ವಿಕರ್ಣ. ನೆನ್ಪಿಟ್ಕೋಬೇಕಾದ ಅಂಶ ಏನಿಲ್ಲಿ? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣವನ್ನ ಏನಂತ ಹೇಳ್ತೀವಿ? ಕಾಸೆ ಅಂತ ಹೇಳ್ತೀವಿ, ಕಾಸ್ ಥೀಟಾ ಅಂತ ಹೇಳ್ತೀವಿ. ಹಾಗೆ ಮತ್ತೆ ಎರಡು ಬಾಹುಗಳು ಬರುತ್ತೆ. ಯಾವ ಎರಡು ಬಾಹುಗಳು? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಇದನ್ನ ನಾವು ಇನ್ನೂ ಒಂದು ತರ ಹೇಳ್ಬೋದು. ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಎ ಅಂತ ನಾವು ಹೇಳ್ಬಹುದು. ಯಾವಾಗ ನಾವು ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಬಾಹುಗಳನ್ನ ಹೋಲಿಸ್ತೀವಿ ಅದನ್ನ ಟ್ಯಾನ್ ಎ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ರಿ, ಇಲ್ಲಿ ಅಭಿಮುಖ ಬಾಹು ಯಾವ್ದಿದೆ? BC ಇದೆ. ಪಾರ್ಶ್ವ ಬಾಹು ಯಾವ್ದಿದೆ? AB ಇದೆ. BC ಡಿವೈಡೆಡ್ ಬೈ AB. ಇಲ್ಲಿ ಅಭಿಮುಖ AB ಇದೆ, ಪಾರ್ಶ್ವ BC ಇದೆ. ಹೌದಾ? ಅದನ್ನ ಇಲ್ಲಿ ಬರ್ದಿದೀವಿ. ಈಗ ಇನ್ನೊಂದು ಅಂಶ ನೋಡೋಣ. ಏನಂದ್ರೆ ನಾನಿಲ್ಲಿ ಏನ್ ಹೇಳಿದೆ ನಿಮ್ಗೆ? ಟ್ಯಾನ್ ಎ ಅಂತಂದ್ರೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ನೀವೇನಾದ್ರೂ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅನ್ನ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ? ವಿಕರ್ಣ ವಿಕರ್ಣ ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಅದನ್ನೇ ನಾವು ಟ್ಯಾನ್ ಎದಲ್ಲಿ ಬರ್ದಿದೀವಿ ಅಲ್ವಾ? ಹಾಗಿದ್ರೆ ಟ್ಯಾನ್ ಎ ಅಂದ್ರೆ ನೆನ್ಪಿಟ್ಕೊಳ್ರಿ, ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಓಕೆ, ನೆಕ್ಸ್ಟ್ ಬರೋದು ಯಾವುದು? ಕೋಸೆಕ್ಕೆ. ಇದು ಇಂಟ್ರೆಸ್ಟಿಂಗ್. ಕೋಸೆಕ್ಕೆ, ಸೆಕ್ಕೆ, ಕಾಟೆ. ಇವುಗಳನ್ನ ನಾವು ವಿಲೋಮ ಅನುಪಾತಗಳು ಅಂತ ಹೇಳ್ತೀವಿ. ಏನಂತ ಕರಿತೀವಿ? ವಿಲೋಮ ಅನುಪಾತಗಳು. ಯಾಕೆ ಇದನ್ನ ವಿಲೋಮ ಅನುಪಾತಗಳು ಅಂತ ಹೇಳ್ತೀವಿ ಮಕ್ಕಳೇ? ಯಾಕೆ ಅಂತಂದ್ರೆ ಕೋಸೆಕ್ ಎ ಅನ್ನ ನಾವ್ ಹೇಗ್ ಬರಿಬಹುದು? 1 ಡಿವೈಡೆಡ್ ಬೈ ಸೈನ್ ಎ ಅಂತ ಬರಿಬಹುದು. 1 ಡಿವೈಡೆಡ್ ಬೈ ಸೈನ್ ಎ ಅಂತಂದ್ರೆ, ಸೈನ್ ಎ ಅಂದ್ರೆ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ನಾನು ಇಲ್ಲಿ ಹಾಗೆ ಬರಿತೀನಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಓಕೆ, ಇವಾಗ ವಿಕರ್ಣವನ್ನ ಮೇಲ್ ಕಳ್ಸೋಣ. ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ಆಯ್ತಾ? ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂದ್ರೆ ಸೈನ್ ಎ ಅನ್ನ ಉಲ್ಟಾ ಮಾಡಿದ್ರೆ ಕೋಸೆಕ್ ಎ ಸಿಗತ್ತೆ. ಅದಕ್ಕೆ ಅದನ್ನ ವಿಲೋಮ ಅಂತ ಹೇಳ್ತೀವಿ. ಹೌದಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಸೈನ್ ಎ, ಅದನ್ನ ಉಲ್ಟಾ ಮಾಡಿ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ. ಇದನ್ನು ಉಲ್ಟಾ ಮಾಡೋಣ, AC ಡಿವೈಡೆಡ್ ಬೈ BC. ಹೌದಾ? ಹಾಗೆ ಸೆಕ್ಕೆ. ಸೆಕ್ಕೆ ಅಂದ್ರೆ ಕಾಸ್ ಎ ಅನ್ನ ವಿಲೋಮ ಮಾಡೋದು. ಕಾಸ್ ಎ ಅನ್ನ ಉಲ್ಟಾ ಮಾಡ್ರಿ, ಅವಾಗ ಏನ್ ಬರುತ್ತೆ? ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಲ್ವಾ? ಇಲ್ಲಿ ನೋಡಿ, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಇಲ್ಲಿ AB ಡಿವೈಡೆಡ್ ಬೈ AC. ಯಾಕೆ? ವಿಕರ್ಣ ನಮ್ಗೆ ಏನಿದೆ? AC ಇದೆ, ಆಮೇಲೆ ಪಾರ್ಶ್ವ ಬಾಹು AB ಇದೆ. ಹಾಗಾಗಿ AC ಡಿವೈಡೆಡ್ ಬೈ AB. ನೆಕ್ಸ್ಟ್ ಇಲ್ಲಿ AC ಡಿವೈಡೆಡ್ ಬೈ BC. ಅದೇ ತರಹ ಕಾಟ್ ಎ ಅಂದ್ರೆ ಏನು? 1 ಡಿವೈಡೆಡ್ ಬೈ ಟ್ಯಾನ್ ಎ. ಎಲ್ಲಾ ನಿಮ್ಗೆ ಹೊಸಾದೇ ಇದು. ಸ್ವಲ್ಪ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. 4 ಅಥವಾ 5 ಸತಿ ಕೇಳಿದ್ರೆ ನಿಮ್ಗೆ ಗ್ಯಾರಂಟಿ ಪರ್ಫೆಕ್ಟ್ ಆಗತ್ತೆ. ಕಾಟೆ. ಕಾಟೆ ಅಂದ್ರೆ ಏನು? 1 ಡಿವೈಡೆಡ್ ಬೈ ಟ್ಯಾನ್ ಎ ಮಾಡಿದ್ರೆ ಕಾಟೆ ಸಿಗತ್ತೆ. ಟ್ಯಾನ್ ಎ ನ ವಿಲೋಮ ಆಯ್ತು ಅಲ್ವಾ? ಏನು? ಪಾರ್ಶ್ವ ಬಾಹು ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಲ್ಲ, ಇದು ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ ಟ್ಯಾನ್ ಥೀಟಾ. ಟ್ಯಾನ್ ಎ ಇದನ್ನು ಉಲ್ಟಾ ಮಾಡಿ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಏನ್ ಬರುತ್ತೆ? BC ಡಿವೈಡೆಡ್ ಬೈ AB. ಉಲ್ಟಾ ಮಾಡಿದ್ರೆ AB ಡಿವೈಡೆಡ್ ಬೈ BC. ಇದೇನಿದು? ಕಾಟ್ ಥೀಟಾ ಅಥವಾ ಕಾಟೆ. ಅಂದ್ರೆ ನಾವು ನೆನ್ಪಿಟ್ಕೋಬೇಕಾಗಿದ್ದು ಒಟ್ಟು 6 ತ್ರಿಕೋನಮಿತಿಯ ಅನುಪಾತಗಳಿವೆ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೋಸೆಕೆ, ಸೆಕೆ, ಕಾಟೆ. ಅದರಲ್ಲಿ ಕೋಸೆಕೆ, ಸೆಕೆ ಮತ್ತು ಕಾಟೆಗಳು ವಿಲೋಮ ಅನುಪಾತಗಳು. ಓಕೆ,
ಇಲ್ಲಿ ನೋಡ್ಬೋದು ನೀವು ತ್ರಿಕೋನಮಿತಿಯ ವಿಲೋಮಾನುಪಾತಗಳು. 1 ಡಿವೈಡೆಡ್ ಬೈ ಸೈನ್ ಎ ಮಾಡಿದ್ರೆ ಕೋಸೆಕ್ ಎ ಸಿಗತ್ತೆ, 1 ಡಿವೈಡೆಡ್ ಬೈ ಕಾಸ್ ಎ ಮಾಡಿದ್ರೆ ಸೆಕ್ ಎ ಸಿಗತ್ತೆ, 1 ಡಿವೈಡೆಡ್ ಬೈ ಟ್ಯಾನ್ ಎ ಮಾಡಿದ್ರೆ ಕಾಟ್ ಎ ಸಿಗತ್ತೆ. ಹಾಗೆ 1 ಡಿವೈಡೆಡ್ ಬೈ ಕೋಸೆಕ್ ಎ, ಮತ್ತೆ ಅದನ್ನ ಉಲ್ಟಾ ಮಾಡೋಣ. 1 ಡಿವೈಡೆಡ್ ಬೈ ಕೋಸೆಕ್ ಎ ಮಾಡಿದ್ರೆ ಸೈನ್ ಎ ಸಿಗತ್ತೆ, 1 ಡಿವೈಡೆಡ್ ಬೈ ಕಾಸ್ ಎ ಮಾಡಿದ್ರೆ ಸೆಕ್ ಎ ಮಾಡಿದ್ರೆ ನಿಮ್ಗಿದು ಕಾಸ್ ಎ ಸಿಗತ್ತಿಲ್ಲಿ. ಹಾಗೆ 1 ಡಿವೈಡೆಡ್ ಬೈ ಕಾಟ್ ಎ ಮಾಡಿದ್ರೆ ಟ್ಯಾನ್ ಎ ಸಿಗತ್ತೆ. ಇದಕ್ಕೆ ನಾವೇನಂತೀವಿ ವಿಲೋಮಾನುಪಾತಗಳು, ಉಲ್ಟಾ ಮಾಡೋದು. 1 ಡಿವೈಡೆಡ್ ಬೈ ಮಾಡಿದ್ರೆ ಅದು ಉಲ್ಟಾ ಆಗತ್ತೆ ಅಲ್ವಾ. ಓಕೆ, ನೆಕ್ಸ್ಟ್ ಒಂದೇ ನಿಮಿಷ. ಸೊ ನಿಮ್ಗೆ ತ್ರಿಕೋನಮಿತಿಯ ಅನುಪಾತಗಳು ಅರ್ಥ ಆಯ್ತು ಅಂತ ಅನ್ಕೋತೀನಿ. ತ್ರಿಕೋನಮಿತಿ ಅಂತಂದ್ರೆ ನಾವು ಲಂಬಕೋನ ತ್ರಿಭುಜವನ್ನ ತಗೋತೀವಿ, ಅಲ್ಲಿ ಪಾರ್ಶ್ವಬಾಹು, ಅಭಿಮುಖ ಬಾಹು ಮತ್ತು ವಿಕರ್ಣ, ಹೌದಾ? ಈ ಮೂರನ್ನ ಬಳಸಿಕೊಂಡೆ ಇಡೀ ತ್ರಿಕೋನಮಿತಿಯನ್ನ ಸುತ್ತಾಕ್ತಿವಿ. ನೆಕ್ಸ್ಟ್, ಲೆಕ್ಕಗಳನ್ನ ಹೇಗ್ ಬಿಡಿಸೋದು, ಯಾವ ರೀತಿ ಲೆಕ್ಕಗಳನ್ನ ಕೇಳ್ತಾರೆ ಇಲ್ಲಿ ನೋಡೋಣ. ಈಗ ಟ್ಯಾನ್ ಎ ಇಸ್ ಈಕ್ವಲ್ ಟು 4/3 ಆದರೆ ಕೋನ ಎಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನಮ್ಗೆ ಕರೆಕ್ಟ್ ಆಗಿ ನೋಡಿ. ಟ್ಯಾನ್ ಎ ಇಸ್ ಈಕ್ವಲ್ ಟು 4/3 ಅಂತ ಕೊಟ್ಟಿದ್ದಾರೆ. ಓಕೆ, ಆದ್ರೆ ಕೋನ ಎಗೆ ಸಂಬಂಧಿಸಿದಂತೆ ಉಳಿದ ತ್ರಿಕೋನಮಿತಿಯ ಅನುಪಾತ, ಉಳಿದ ಅಂತಂದ್ರೆ ಒಂದು ಅನುಪಾತವನ್ನ ಅವ್ರು ಕೊಟ್ಟಿದ್ದಾರೆ, ಉಳಿದ 5 ಅನುಪಾತಗಳನ್ನ ನಾವು ಬರಿಬೇಕು. ಓಕೆ, ಸೈನ್, ಕಾಸ್, ಕೊಸೆಕ್, ಸೆಕ್ ಅಂಡ್ ಕಾಟ್ ಇಷ್ಟನ್ನ ನಾವು ಬರಿಬೇಕು. ಹೇಗ್ ಬರಿಬೇಕು, ಏನ್ ಕೊಟ್ಟಿದ್ದಾರೆ ನಮ್ಗೆ? ಟ್ಯಾನ್ ಎ ಇಸ್ ಈಕ್ವಲ್ ಟು 4/3 ಅಂತ ನಮ್ಗೆ ಕೊಟ್ಟಿದ್ದಾರೆ. ಓಕೆ, ಕರೆಕ್ಟ್ ಆಗಿ ನೋಡಿ ಮಕ್ಕಳ, ಇದು ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಏನಿಲ್ಲ, ಸ್ಲೋ ಆಗಿ ಮಾಡಿ. ಟ್ಯಾನ್ ಎ, ಟ್ಯಾನ್ ಥೀಟಾ ಅಂದ್ರೆ ಏನು ನಮಗ್ ಗೊತ್ತಿದೆ. ಟ್ಯಾನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು, ಹೌದಲ್ವಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಅಭಿಮುಖ ಬಾಹುವಿನ ಬೆಲೆ 4 ಅಂತ, ಪಾರ್ಶ್ವಬಾಹುವಿನ ಬೆಲೆ 3 ಅಂತ. ಒಂದು ಲಂಬಕೋನವನ್ನ ಹಾಕೋಣ. ಓಕೆ, ಎ ಬಿ ಸಿ ಅಂತ ಒಂದು ಲಂಬಕೋನ ತ್ರಿಭುಜ ಇದೆ. ನಮ್ಗೆ ಏನ್ ಹೇಳಿದ್ದಾರೆ ಅವರು? ಟ್ಯಾನ್ ಎ ಅಂತ ಹೇಳಿದ್ದಾರೆ. ಟ್ಯಾನ್ ಎ ಅಂತ ಕೊಟ್ರೆ ಅರ್ಥ ಏನು, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಟ್ಯಾನ್ ಎ ಅಂತ ಕೊಟ್ರೆ ನೀವೇನ್ ತಿಳ್ಕೊಬೇಕು? ಕೋನ ಥೀಟಾ ಎ ನಲ್ಲಿದೆ. ಕೋನ ಎಲ್ಲಿದೆ ನಮ್ಗೀಗ? ಎ ನಲ್ಲಿ ಉಂಟಾಗಿದೆ. ಇಲ್ಲಿ ನಾವು ಥೀಟಾವನ್ನ ಕನ್ಸಿಡರ್ ಮಾಡ್ಬೇಕು. ಓಕೆ, 4/3 4/3. ಈಗ ತ್ರಿಭುಜ, ಈಗ ನಮ್ಗೆ ಏನ್ ಗೊತ್ತಿದೆ? ಥೀಟಾ ಇಲ್ಲಿದೆ ಅಂದ್ರೆ ಅಭಿಮುಖ ಬಾಹು ಯಾವುದು? ಥೀಟಾಗೆ ಅಪೋಸಿಟ್ ಆಗಿರೋದು ಅಭಿಮುಖ ಬಾಹು. ನೆಕ್ಸ್ಟ್ ಲಂಬಕೋನ ಮತ್ತು ಥೀಟಾ ಇರೋದು ಪಾರ್ಶ್ವಬಾಹು. ಹಾಗೆ ಲಂಬಕೋನ ಎದುರಿಗಿರುವಂತಹ ಬಾಹು ವಿಕರ್ಣ, ರೈಟ್? ಇಷ್ಟು ನಮಗ್ ಗೊತ್ತಿದೆ. ಏನನ್ನ ನಮ್ಗೆ ಕೊಟ್ಟಿದ್ದಾರೆ? ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು. ನಾನು ಹೇಳಿದೆ ನಿಮ್ಗೆ ಅಭಿಮುಖ ಬಾಹುವಿನ ಬೆಲೆ 4 ಅಂತ, 4 ಅಂತ ತಗೊಳ್ಳೋಣ. ಪಾರ್ಶ್ವಬಾಹುವಿನ ಬೆಲೆ 3 ಅಂತ ತಗೊಳ್ಳೋಣ. ಈಗ ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ ಬಿ 90 ಡಿಗ್ರಿ, ಅದನ್ನ ಹೇಗ್ ಬರೆಯೋಣ? ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೆಯೋಣ. ಇವಾಗ ನಮ್ಗೆ ವಿಕರ್ಣದ ಬೆಲೆ ಗೊತ್ತಿಲ್ಲ. ನಾವು ಇನ್ನು ಬೇರೆ ಅನುಪಾತಗಳನ್ನ ಬರಿಬೇಕಂದ್ರೆ ವಿಕರ್ಣ ಗೊತ್ತಿರ್ಬೇಕಲ್ವಾ? ಯಾಕೆ? ಸೈನ್ ಎ ಅಂತಂದ್ರೆ ಏನಂತ ಹೇಳ್ತೀರಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ನಾವು ಹೇಳ್ತೀವಿ. ಉಳಿದ ಅನುಪಾತಗಳನ್ನ ಬರಿಬೇಕಿದ್ರೆ ವಿಕರ್ಣದ ಅಳತೆ ಕೂಡ ಬೇಕಾಗತ್ತೆ ನಮ್ಗೆ. ವಿಕರ್ಣದ ಅಳತೆಯನ್ನ ಕಂಡುಹಿಡಿಬೇಕು ನಾವು, ನಮಗ್ ಗೊತ್ತಿಲ್ಲ. ಹಾಗಿದ್ರೆ ಹೇಗ್ ಕಂಡುಹಿಡಿಯೋದು? ಇದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜದಲ್ಲಿ 2 ಬಾಹುವಿನ ಅಳತೆಗಳು ನಮಗ್ ಗೊತ್ತಿದೆ. ಹಾಗಿದ್ರೆ ಇಲ್ಲಿ ನಾನೇನ್ ಮಾಡ್ತೀನಿ? ಪೈಥಾಗೋರಸ್ ಪ್ರಮೇಯವನ್ನ ಬಳಸೋಣ. ಬರ್ಕೊಡ್ರಿ ಇದನ್ನ. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ನಮ್ಗೇನ್ ಹೇಳುತ್ತೆ ಪೈಥಾಗೋರಸ್ನ ಪ್ರಮೇಯ? ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರತ್ತೆ. ಓಕೆ, ವಿಕರ್ಣ ಅಂದ್ರೆ ಎ ಸಿ ಇದೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್.
ಎ ಬಿ ಅಂದ್ರೆ ಏನಿದೆ? ಎ ಬಿ ಅಂತಂದ್ರೆ ನಮ್ಗೆ 4ರ ವರ್ಗ, ಬಿ ಸಿ ಅಂದ್ರೆ 3ರ ವರ್ಗ. ಓಕೆ, 4ರ ವರ್ಗ 16, 3ರ ವರ್ಗ 9, ಎರಡನ್ನ ಕೂಡಿಸಿದ್ರೆ 25. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಆದ್ರೆ ಎ ಸಿ ಇಸ್ ಈಕ್ವಲ್ ಟು √25. ಹಾಗಾದ್ರೆ 25ರ ವರ್ಗಮೂಲ 5. ಹಾಗಿದ್ರೆ ಎ ಸಿ ಯ ಬೆಲೆ ಎಷ್ಟು ಬಂತು ಮಕ್ಕಳೇ ನಿಮ್ಗೆ? 5. ಇದನ್ನ ನಾವು ಮಾನಗಳು ಅಂತ ಹೇಳ್ಬೋದು. ಏನು ಯೂನಿಟ್ ಕೊಟ್ಟಿಲ್ಲ ಅಂದ್ರೆ ಮಾನಗಳು ಅಂತ ಹೇಳ್ತೀವಿ. ಓಕೆ, ಇದು 5 ಮಾನಗಳು ಬಂತು. ಇವಾಗ ನಾವು ಈಸಿಯಾಗಿ ಉಳಿದ ಅನುಪಾತಗಳನ್ನ ಬರೀಬಹುದು. ಸೈನ್ ಎ ಅನ್ನ ಮೊದಲು ಬರೆಯೋಣ. ಸೈನ್ ಎ ಅಂದ್ರೆ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಯಾವ್ದಿಲ್ಲಿ? ಬಿ ಸಿ ಡಿವೈಡೆಡ್ ಬೈ ಎ ಸಿ. ಬಿ ಸಿ ಡಿವೈಡೆಡ್ ಬೈ ಎ ಸಿ. ಬಿ ಸಿ ಅಂದ್ರೆ ಎಷ್ಟಿದೆ? 4 ಇದೆ. ಎ ಸಿ ಅಂದ್ರೆ 5 ಇದೆ. ಹೌದಾ? ನೋಡಿ ಇಲ್ಲಿ ಅಭಿಮುಖ ಬಾಹುವಿನ ಬೆಲೆ 4, ವಿಕರ್ಣದ ಬೆಲೆ 5. ಕಾಸ್ ಎ ಅಂದ್ರೆ? ಕಾಸ್ ಎ ಅಂತಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಹೌದಲ್ವಾ? ಹಾಗಿದ್ರೆ ಪಾರ್ಶ್ವಬಾಹು ಯಾವ್ದಿಲ್ಲಿ? ಇದು ಪಾರ್ಶ್ವಬಾಹು ಎ ಬಿ ಡಿವೈಡೆಡ್ ಬೈ ಎ ಸಿ. ಎ ಬಿ ಯ ಬೆಲೆ ಎಷ್ಟು? 3/5. ಅದೇ ಬಂದಿದೆ ಅಲ್ವಾ ಇಲ್ಲಿ? ಎಸ್. ಹಾಗೆ ಟ್ಯಾನ್ ಎ ಬೆಲೆಯನ್ನ ಅವರೇ ಕೊಟ್ಟಿದ್ದಾರೆ, ಅದನ್ನೇ ಬರೆಯೋಣ. ಟ್ಯಾನ್ ಎ ಅಂದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ. ಎ ಬಿ ಬಿ ಸಿ ಡಿವೈಡೆಡ್ ಬೈ ಎ ಬಿ. ಕೋಸೆಕೆ ಅಂದ್ರೆ ಈಸಿಯಾಗಿ ಬರಿಬಹುದು. ಸೈನ್ ಎ ಅನ್ನ ಉಲ್ಟಾ ಮಾಡೋಣ. ಎ ಸಿ ಡಿವೈಡೆಡ್ ಬೈ ಬಿ ಸಿ 5/4. ಅಥವಾ ಇದನ್ನ ಹೀಗೂ ಬರಿಬಹುದು, ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ನೆನ್ಪಿಟ್ಕೊಳ್ರಿ. ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಬರೆಯುವಾಗ ಏನ್ ಮಾಡೋಣ? ಈಸಿ ಮಾಡ್ಕೋಬೇಕು ಅಂತ ಉಲ್ಟಾ ಮಾಡಿ ಬರೆಯೋಣ. ಸೆಕ್ ಎ ಅಂದ್ರೆ ಕಾಸ್ ಎ ಅನ್ನ ಉಲ್ಟಾ ಮಾಡೋಣ. ಎ ಸಿ ಡಿವೈಡೆಡ್ ಬೈ ಎ ಬಿ 5/3. ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ ಸೆಕ್ ಎ. ಕಾಟ್ ಎ ಅಂದ್ರೆ ಟ್ಯಾನ್ ಎ ನ ಉಲ್ಟಾ. ಎ ಬಿ ಡಿವೈಡೆಡ್ ಬೈ ಬಿ ಸಿ 3/4. ಇವೇ ನೀವು ಉಳಿದ 6 ಅನುಪಾತಗಳು. ಇದನ್ನ ನಮ್ಗೆ 2 ಅಂಕದ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಓಕೆ, ಎಸ್, ಅರ್ಥ ಆಯ್ತಾ? ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಾಗಿದ್ರೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಮಕ್ಕಳಲ್ಲಿ? ತ್ರಿಭುಜ ಎ ಸಿ ಬಿ ಅಲ್ಲಿ ಎ ಬಿ ಇಸ್ ಈಕ್ವಲ್ ಟು 29 ಮಾನಗಳು, ಬಿ ಸಿ ಇಸ್ ಈಕ್ವಲ್ ಟು 21 ಮಾನಗಳು, ಮತ್ತೆ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಥೀಟಾ ಆದ್ರೆ ಇವುಗಳ ಬೆಲೆಯನ್ನ ಕಂಡು ಹಿಡಿಯಿರಿ. ಇಲ್ಲಿ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ನೋಡಿ. ಎ ಬಿ ಸಿ ಇಸ್ ಈಕ್ವಲ್ ಟು ಥೀಟಾ ಅಂದ್ರೆ ನಾವೇನ್ ತಿಳ್ಕೋಬೇಕು? ಬಿ ನಲ್ಲಿ ಥೀಟಾ ಉಂಟಾಗಿದೆ ಅಂತ ತಿಳ್ಕೋಬೇಕು. ಹೌದಾ? ಈಗ ನಾವು ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರಿತೀವಿ. ಅರ್ಥ ಏನು? ಕೋನ ಬಿ ನಲ್ಲಿ 90 ಡಿಗ್ರಿ ಉಂಟಾಗಿದೆ ಅಂತ. ಅದನ್ನೇ ನಾನು ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಥೀಟಾ ಅಂತ ಬರೆದ್ರೆ ಕೋನ ಥೀಟಾ ಎಲ್ಲಿ ಉಂಟಾಗಿದೆ? ಇವಾಗ ಬಿ ನಲ್ಲಿ ಉಂಟಾಗಿದೆ. ಹಾಗಾಗಿ ನೀವೇನ್ ಮಾಡ್ಬೇಕು? ಒಂದು ಲಂಬಕೋನ ತ್ರಿಭುಜವನ್ನ ತೆಗೆಯೋಣ. ಅದರಲ್ಲಿ ಕೋನ ಎ ಇದನ್ನ ಬಿ ಅಂತ ಕರೆಯೋಣ, ಇದನ್ನ ಸಿ ಅಂತ ಕರೆಯೋಣ. ಓಕೆ, ಸಿ ಅಲ್ಲಿ ಲಂಬಕೋನ ಉಂಟಾಗಿದೆ 90 ಡಿಗ್ರಿ, ಬಿ ಅಲ್ಲಿ ಥೀಟಾ ಇದೆ. ಹೌದಾ? ಏನನ್ನ ಕೊಟ್ಟಿದ್ದಾರೆ, ಏನನ್ನ ನಾವು ಕಂಡುಹಿಡಿಬೇಕು ಅಂತ ನೋಡೋಣ. ಎ ಬಿ ಇಸ್ ಈಕ್ವಲ್ ಟು 29 ಮಾನಗಳು ಅಂತ ಕೊಟ್ಟಿದ್ದಾರೆ. ಎಲ್ಲಿ ನಿಮಗೆ ಎ ಬಿ ಕಾಣಿಸ್ತಾ ಇದೆ ಅಲ್ಲಿ 29 ಮಾನಗಳು ಅಂತ ಬರ್ಕೊಂಡ್ವಿ. ಬಿ ಸಿ ಇಸ್ ಈಕ್ವಲ್ ಟು 21. ಇಲ್ಲಿ ಬಿ ಸಿ ಇದೆ, ಇದು 21. ಓಕೆ, ಏನನ್ನ ಕಂಡು ಹಿಡಿಬೇಕು ನಾವು? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅದರ ಬೆಲೆಯನ್ನ ನಾವು ಕಂಡು ಹಿಡಿಬೇಕು. ಹಾಗೆ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾವನ್ನ ಕಂಡು ಹಿಡಿಯೋಣ. ಓಕೆ, ಇಲ್ಲೂ ಕೂಡ ನಮಗೆ ಲಂಬಕೋನ ತ್ರಿಭುಜ ಇದೆ, 2 ಬಾಹುವಿನ ಅಳತೆಗಳು ಗೊತ್ತಿದೆ, 3ನೇ ಬಾಹುವಿನ ಅಳತೆ ಗೊತ್ತಿಲ್ಲ. ಹಾಗಿದ್ರೆ ಮೊದಲು ನಾವೇನ್ ಮಾಡೋಣ? ಯಾವುದು ಅಭಿಮುಖ ಬಾಹು, ಯಾವುದು ಪಾರ್ಶ್ವ ಬಾಹು, ಯಾವುದು ವಿಕರ್ಣ ಅನ್ನೋದನ್ನ ಬರ್ಕೊಂಡ್ಬಿಡೋಣ. ಓಕೆ, ಲಂಬಕೋನದ ಎದುರಿಗಿರುವಂತಹ ಬಾಹುವಿಗೆ ಏನಂತ ಹೇಳ್ತೀವಿ? ವಿಕರ್ಣ. ಎ ಬಿ ವಿಕರ್ಣ. ಪಾರ್ಶ್ವ ಬಾಹು ಅಂದ್ರೆ 90 ಡಿಗ್ರಿ ಮತ್ತೆ ಥೀಟಾ ಎಲ್ಲಿರುತ್ತೆ? ಅದು ಪಾರ್ಶ್ವ ಬಾಹು. ಹೌದಲ್ಲ? ಥೀಟಾದ ಎದುರಿಗಿರುವ ಬಾಹುವಿಗೆ ಏನಂತ ಹೇಳ್ತೀವಿ? ಅಭಿಮುಖ ಬಾಹು. ಇಷ್ಟು ನಮಗ್ ಗೊತ್ತಾಯ್ತು. ಇದನ್ನ ಪ್ರತಿ ಲೆಕ್ಕಕ್ಕೂ ಕೂಡ ನಾವು ಬರ್ಕೋಬೇಕು. ಓಕೆ, ಈಗ ನಮ್ಗೆ ವಿಕರ್ಣ ಗೊತ್ತಿದೆ, ಪಾರ್ಶ್ವಬಾಹು ಗೊತ್ತಿದೆ, ಆದ್ರೆ ಅಭಿಮುಖ ಬಾಹುನೇ ಗೊತ್ತಿಲ್ಲ ಅಂದಾಗ ನಾವೇನ್ ಮಾಡ್ಬೇಕು? ಮತ್ತೆ ನಾವು ಪೈಥಾಗೋರಸ್ ಪ್ರಮೇಯವನ್ನ ಬಳಸೋಣ, ಬಳಸಿ ಕಂಡುಹಿಡಿಯೋಣ. ಓಕೆ,
ಏನಿದೆ ತ್ರಿಭುಜ ಎ ಸಿ ಬಿ ಅಲ್ಲಿ, ಎ ಸಿ ಬಿ ಅಂತ ನಾವ್ ಯಾಕೆ ಬಳಸ್ತೀವಿ, ಸಿ ಅಲ್ಲಿ 90 ಡಿಗ್ರಿ ಉಂಟಾಗಿದೆ, ಇದು ಲಂಬಕೋನ ತ್ರಿಭುಜ. ಓಕೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಹೌದಾ? ಯಾಕೆ? ವಿಕರ್ಣ ಅಂದ್ರೆ ಎ ಬಿ ಅಂತ ಇದೆ. ಈಗ ನಮ್ಗೆ ಏನ್ ಗೊತ್ತಿದೆ? ನಮ್ಗೆ ಎ ಬಿ ಯ ಬೆಲೆ ಗೊತ್ತಿದೆ, ಬಿ ಸಿ ಯ ಬೆಲೆ ಗೊತ್ತಿದೆ, ಎ ಸಿ ಯ ಬೆಲೆ ಗೊತ್ತಿಲ್ಲ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂತ ತಗೊಳ್ಳೋಣ. ಓಕೆ, ಈಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಇದೆ. ಹಾಗಿದ್ರೆ ಎ ಸಿ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂತ ಆಗತ್ತೆ. ಎ ಬಿ ಯ ಬೆಲೆ ನಮಗ್ ಗೊತ್ತಿದೆ, ಎಷ್ಟಂತ? 29 ಅಂತ. ಇಲ್ಲಿ ವರ್ಗ ಇರೋದ್ರಿಂದ ವರ್ಗ ಹಾಕ್ತೀರಾ. ಬಿ ಸಿ ಅಂದ್ರೆ 21, 21ರ ವರ್ಗ. 29ರ ವರ್ಗ ಎಷ್ಟಾಗತ್ತೆ ಮಕ್ಕಳೇ? 841 ಮೈನಸ್ 441. ಹಾಗಿದ್ರೆ ಎಷ್ಟಾಯ್ತು? √400 ಇಸ್ ಈಕ್ವಲ್ ಟು 20 ಅಂತ ಆಯ್ತು. ಯಾಕೆ? 400ರ ವರ್ಗ ಮೂಲ ಎಷ್ಟು? 20. ಓಕೆ, ಎಸ್ ಬಂತ? ಇದೇನಿದು? ಅಭಿಮುಖ ಬಾಹುವಿನ ಬೆಲೆ 20 ಮಾನಗಳು. ನೆಕ್ಸ್ಟ್ ಏನ್ ಮಾಡೋಣ? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ನಾವಿಲ್ಲಿ ಏನ್ ಬರ್ಕೊಂಡ್ಬಿಡೋಣ? ಮೊದ್ಲು ಕಾಸ್ ಥೀಟಾ ಅಂದ್ರೆ ಏನು ಅಂತ ಬರ್ಕೊಂಡ್ಬಿಡೋಣ. ಕಾಸ್ ಥೀಟಾ ಅಂದ್ರೆ ಏನು? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಬಿ ಸಿ ಇದೆ, ವಿಕರ್ಣ ಅಂದ್ರೆ ಎ ಬಿ ಇದೆ. ಹಾಗಿದ್ರೆ ಬಿ ಸಿ ಯ ಬೆಲೆ ಎಷ್ಟಿದೆ? 21. ಎ ಬಿ ಯ ಬೆಲೆ ಎಷ್ಟಿದೆ? 29. ಇಷ್ಟಂತೂ ಬರ್ಕೊಂಡ್ಬಿಡೋಣ. ಓಕೆ, ನೆಕ್ಸ್ಟ್ ಸೈನ್ ಥೀಟಾ ಅಂದ್ರೆ ಬರ್ಕೊಳ್ಳೋಣ. ಸೈನ್ ಥೀಟಾ ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಎ ಸಿ ಡಿವೈಡೆಡ್ ಬೈ ಎ ಬಿ. ರೈಟ್? ಎ ಸಿ ಯ ಬೆಲೆ ಎಷ್ಟಿದೆ ಮಕ್ಕಳೇ? 20 ಡಿವೈಡೆಡ್ ಬೈ ಎ ಬಿ ಯ ಬೆಲೆ 29. ಇಷ್ಟು ಬರ್ಕೊಳ್ಳೋಣ. ಈಗ ನಾವೇನ್ ಮಾಡೋಣ? ಈ ಕಾಸ್ ಥೀಟಾ ಮತ್ತು ಸೈನ್ ಥೀಟಾದ ಬೆಲೆಗಳನ್ನ ಇಲ್ಲಿ ಹಾಕೋಣ. ಯಾಕೆ? ನಮ್ಗೆ ಇದನ್ನ ಕಂಡುಹಿಡೀರಿ ಅಂತ ಹೇಳಿದಾರೆ ಅಲ್ವಾ. ಸೊ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಮಾಡಿದ್ರೆ 21 ಡಿವೈಡೆಡ್ ಬೈ 29. ಯಾಕೆ? ಕಾಸ್ ಥೀಟಾ ಅಂದ್ರೆ 21 ಡಿವೈಡೆಡ್ ಬೈ 29 ಇರೋದ್ರಿಂದ ಎರಡು ಕಡೆ ವರ್ಗಗೊಳಿಸ್ತೀರಾ. 21ರ ವರ್ಗ ಡಿವೈಡೆಡ್ ಬೈ 29ರ ವರ್ಗ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಥೀಟಾ ಅಂದ್ರೆ 20 ಡಿವೈಡೆಡ್ ಬೈ 29, ಅಲ್ಲೂ ಕೂಡ ವರ್ಗ ಇದೆ. ಹಾಗಾಗಿ 20ರ ವರ್ಗ ಡಿವೈಡೆಡ್ ಬೈ 29ರ ವರ್ಗ. 21ರ ವರ್ಗ ಅಂದ್ರೆ 441 ಪ್ಲಸ್ 400 ಡಿವೈಡೆಡ್ ಬೈ 29 ಇದೆ. ಹಾಗಾಗಿ 29ರ ವರ್ಗವನ್ನ ನಾವು ತಗೋತೀವಿ. 841. 441 ಪ್ಲಸ್ 400 ಮಾಡಿದ್ರೆ 841 ಡಿವೈಡೆಡ್ ಬೈ 841. ಎರಡನ್ನೂ ಕ್ಯಾನ್ಸಲ್ ಮಾಡಿದ್ರೆ 1 ಅಂತ ಬಂತು. ಹಾಗಿದ್ರೆ ಒಂದು ನೆನ್ಪಿಟ್ಕೊಳ್ರಿ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಏನಾಗಿರತ್ತೆ? 1 ಆಗಿರತ್ತೆ. ಅದೇ ತರ ನಾವೇನ್ ಮಾಡೋಣ ಇವಾಗ? ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮಾಡೋಣ. ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ 21 ಡಿವೈಡೆಡ್ ಬೈ 29ರ ವರ್ಗ ಮೈನಸ್ 20 ಸ್ಕ್ವೇರ್ ಡಿವೈಡೆಡ್ ಬೈ 29ರ ವರ್ಗ. 21ರ ವರ್ಗ 441 ಮೈನಸ್ 400 ಡಿವೈಡೆಡ್ ಬೈ 841. 41 ಡಿವೈಡೆಡ್ ಬೈ 841. 441ರಲ್ಲಿ 400ಅನ್ನ ಕಳೆದ್ರೆ 41 ಡಿವೈಡೆಡ್ ಬೈ 841 ಬರುತ್ತೆ. ಇದೆಷ್ಟಾಗತ್ತೆ ಅಂದ್ರೆ 41 ಡಿವೈಡೆಡ್ ಬೈ 841 ಅಂದ್ರೆ 0.048 ಆಗತ್ತೆ. ಇದು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇದೇ ತರ ಬಿಡ್ಸೋಣ. ಇದೊಂದು ಸ್ವಲ್ಪ ಚೇಂಜ್ ಇದೆ. ಚೇಂಜ್ ಅಂದ್ರೆ ಪ್ರಶ್ನೆಯಲ್ಲಿ 2 ತರ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತ ನೋಡೋಣ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿ. ಈಗ ನಿಮ್ಗೆ 2 ಅಕ್ಷರ ಕಾಣಿಸುತ್ತೆ, ಟ್ಯಾನ್ ಪಿ ಕಾಟ್ ಆರ್. ಅಂದ್ರೆ ಟ್ಯಾನ್ ಪಿ ಅಂತಂದ್ರೆ ಅರ್ಥ ಏನು? ಥೀಟಾ ಪಿ ನಲ್ಲಿದೆ. ಕಾಟ್ ಆರ್ ಅಂದ್ರೆ ಅರ್ಥ ಏನು? ಥೀಟಾ ಆರ್ ಅಲ್ಲಿದೆ, ಆಂಗಲ್ ಆರ್ ನಲ್ಲಿದೆ. ನಾವೇನ್ ಮಾಡ್ಬೇಕು? ಟ್ಯಾನ್ ಪಿ ಅನ್ನ ಬರ್ಕೊಳ್ಳೋವಾಗ
ಆಂಗಲ್ ಇಲ್ಲಿದೆ ಅಂತ ತಿಳ್ಕೊಂಡು ಬರ್ಕೋಬೇಕು. ಹಾಗಿದ್ರೆ ಟ್ಯಾನ್ ಪಿ ಅಂತಂದ್ರೆ ಏನಂತ ಬರ್ಕೊಳ್ಳೋಣ. ಈಗ ಟ್ಯಾನ್ ಪಿ ಅನ್ನ ನೋಡಿದ್ರೆ ಇದು ನಮ್ಗೆ ಪಾರ್ಶ್ವಬಾಹು. ಯಾಕೆ? ಥೀಟಾ ಮತ್ತೆ 90 ಡಿಗ್ರಿ ಇದೆ. ಥೀಟಾಗೆ ಅಭಿಮುಖ ಇದು, ಇದು ಅಭಿಮುಖ ಬಾಹು, ಇದು ವಿಕರ್ಣ ಅಲ್ವಾ? ಕರೆಕ್ಟ್ ಆಗಿ ಬರ್ಕೊಂಡ್ ಬಿಡೋಣ. ಟ್ಯಾನ್ ಪಿ ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು, ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಹೌದಾ? ನೆಕ್ಸ್ಟ್ ಏನ್ ಮಾಡೋಣ, ಕಾಟ್ ಆರ್ ಅನ್ನ ಬರ್ಕೊಳ್ಳೋಣ. ನಾನ್ ನಿಮ್ಗೆ ಏನ್ ಹೇಳಿದೆ, ವಿಲೋಮ ಟ್ಯಾನ್ ನ ವಿಲೋಮ ಮಾಡಿದ್ರೆ ಕಾಟ್ ಬರುತ್ತೆ ಅಂತ ಹೇಳಿದೆ. ಆದ್ರೆ ಇಲ್ಲಿ ನಮ್ಗೆ ಥೀಟಾ ಎಲ್ಲಿ ಉಂಟಾಗತ್ತೆ ಅನ್ನೋದು ಚೇಂಜ್ ಇದೆ. ಇಲ್ಲಿ ಪಿ ನಲ್ಲಿ ಉಂಟಾಗತ್ತೆ, ಇಲ್ಲಿ ಆರ್ ನಲ್ಲಿ ಉಂಟಾಗತ್ತೆ. ಹಾಗಿದ್ರೆ ಆರ್ ಅನ್ನ ಬಳಸಿಕೊಂಡು ನಾವು ಕಾಟ್ ಅನ್ನ ಬರ್ಕೋಬೇಕು. ಇಲ್ಲಿ ಥೀಟಾ ನಮ್ಗೆ ಆರ್ ನಲ್ಲಿದೆ, ಇದು ಥೀಟಾ ಆರ್ ನಲ್ಲಿ ಇದ್ರೆ ಅಭಿಮುಖ ಬಾಹು ಯಾವ್ದಾಗತ್ತೆ? ಇದು ಆಗತ್ತೆ ಪಿ ಕ್ಯೂ ಅಭಿಮುಖ, ಇದು ಪಾರ್ಶ್ವಬಾಹು, ನೆಕ್ಸ್ಟ್ ಇದು ವಿಕರ್ಣ. ಹೌದಲ್ವಾ? ಹಾಗಿದ್ರೆ ಕಾಟ್ ಆರ್ ಅನ್ನ ಬರ್ಕೊಳ್ಳುವಾಗ ಕಾಟ್ ಆರ್ ಅಂತಂದ್ರೆ ಕಾಟ್ ಥೀಟಾ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ನೆನ್ಪಿಟ್ಕೊಳ್ರಿ, ಪಾರ್ಶ್ವಬಾಹು ಅಂದ್ರೆ ಯಾವ್ದಿದೆ? ಕ್ಯೂ ಆರ್ ಡಿವೈಡೆಡ್ ಬೈ ಅಭಿಮುಖ ಬಾಹು ಪಿ ಕ್ಯೂ. ಇವಾಗ ಇಷ್ಟ ನಾವು ಬರ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲೂ ಕೂಡ ನಮ್ಗೆ ಇದು ತ್ರಿಕೋನ ಕೊಟ್ಟಿದ್ದಾರೆ ನಮ್ಗೆ, ಇದು 12 ಇದು 13 ಅಂತ. ಕ್ಯೂ ಆರ್ ನ ಬೆಲೆ ನಮಗ್ ಗೊತ್ತಿಲ್ಲ. ಹಾಗಿದ್ರೆ ಕ್ಯೂ ಆರ್ ನ ಬೆಲೆಯನ್ನ ಕಂಡುಹಿಡಿಯೋಣ. ಮತ್ತೆ ಪೈಥಾಗೋರಸ್ ಪ್ರಮೇಯವನ್ನ ಬಳಸೋಣ. ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಹಾಗಿದ್ರೆ ನಮ್ ಕ್ಯೂ ಆರ್ ಬೇಕಲ್ವಾ? ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಪಿ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ. ಪಿ ಆರ್ ಅಂತಂದ್ರೆ 13ರ ವರ್ಗ ಮೈನಸ್ 12ರ ವರ್ಗ. 13ರ ವರ್ಗ ಅಂದ್ರೆ 169, 12ರ ವರ್ಗ ಅಂದ್ರೆ 144. 169ರಲ್ಲಿ 144 ಕಳೆದ್ರೆ 25 ಬರುತ್ತೆ. ಕ್ಯೂ ಆರ್ ಸ್ಕ್ವೇರ್ 25 ಆದ್ರೆ ಕ್ಯೂ ಆರ್ ಏನಾಗಿರುತ್ತೆ? 5 ಸೆಂಟಿಮೀಟರ್ ಆಗತ್ತೆ ಅಲ್ವಾ? ವರ್ಗಮೂಲ 25ರ ವರ್ಗಮೂಲ ಎಷ್ಟಾಗತ್ತೆ? ಹೀಗೆ ಬರ್ಕೋಬಹುದು, 5 ಸೆಂಟಿಮೀಟರ್. ಈಗ ಟ್ಯಾನ್ ಪಿ ಅನ್ನ ಬರೆಯೋಣ. ಓಕೆ, ಅದಕ್ಕೋಸ್ಕರ ನಾವಿಲ್ಲಿ ಬರ್ಕೊಂಡ್ ಬಿಟ್ಟಿದೀವಿ. ಟ್ಯಾನ್ ಪಿ, ಕ್ಯೂ ಆರ್ ಅಂದ್ರೆ ಎಷ್ಟು ಬಂತ ಮಕ್ಕಳ? ಇವಾಗ 5 ಮಾನಗಳು. ಓಕೆ, ಪಿ ಆರ್ ಅಂದ್ರೆ 13 ಇದೆ, ಪಿ ಕ್ಯೂ ಅಂದ್ರೆ 12 ಇದೆ, ಕ್ಯೂ ಆರ್ ಅಂದ್ರೆ 5. ಓಕೆ, ಈಗ ಈಸಿಯಾಗಿ ನಾವು ಬರ್ಕೋಬಹುದು. ಟ್ಯಾನ್ ಪಿ ಅಂದ್ರೆ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಕ್ಯೂ ಆರ್ ಅಂದ್ರೆ 5 ಇದೆ, ಪಿ ಕ್ಯೂ ಅಂದ್ರೆ 12 ಇದೆ, 5 ಡಿವೈಡೆಡ್ ಬೈ 12. ಹಾಗೆ ಕಾಟ್ ಆರ್ ಅನ್ನು ನಾವು ಬರ್ಕೊಂಡಿದೀವಿ, ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಕ್ಯೂ ಆರ್ ಅಂದ್ರೆ 5 ಇದೆ, ಪಿ ಕ್ಯೂ ಅಂದ್ರೆ 12 ಇದೆ. ಏನ್ ಕೇಳಿದ್ದಾರೆ? ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ ಕೇಳಿದ್ದಾರೆ. 5 ಡಿವೈಡೆಡ್ ಬೈ 12 ಮೈನಸ್ 5 ಡಿವೈಡೆಡ್ ಬೈ 12 ಪ್ಲಸ್ 5 ಡಿವೈಡೆಡ್ ಬೈ 12 ಮೈನಸ್ 5 ಡಿವೈಡೆಡ್ ಬೈ 12 ಕ್ಯಾನ್ಸಲ್ ಆದ್ರೆ 0 ಬರುತ್ತೆ. ಅರ್ಥ ಆಯ್ತಾ? ಓಕೆ, ಬರ್ಕೊಂಡ್ರ? ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಹಾಗಿದ್ರೆ ಏನಿದೆ ಇಲ್ಲಿ? ಈ ತರಾನು ಕೇಳ್ತಾರೆ ನಿಮ್ಗೆ. ಹೆಚ್ಚಾಗಿ ನಮ್ಗೆ ಹಿಂಗೆ ಕೇಳೋದು, ಇಲ್ಲ ಎಲ್ಲಾ ಅನುಪಾತಗಳನ್ನ ಬರೆಯಿರಿ ಅಂತ ಕೊಡ್ತಾರೆ. ಏನ್ ಕೊಟ್ಟಿದ್ದಾರೆ ನೋಡಿ, 15 cot A is equal to 8 ಆದರೆ sin A ಮತ್ತು sec A ಅನ್ನ ಕಂಡು ಹಿಡಿಯಿರಿ. sin A ಮತ್ತು sec A ಅನ್ನ ಕಂಡು ಹಿಡಿಯಿರಿ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದರೆ, ಅದನ್ನಷ್ಟೇ ಕಂಡು ಹಿಡಿಯೋಣ. ಅದಕ್ಕಿಂತ ಮುಂಚೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬೇಕಲ್ವಾ? 15 cot A is equal to 8 ಅಂತ ಕೊಟ್ಟಿದ್ದಾರೆ. ಎ ಅಂತ ಅಂದ್ರೆ ಥೀಟಾ ನಮ್ಗೆ ಎ ನಲ್ಲಿ ಉಂಟಾಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಇವಾಗ 15ನ ಈ ಕಡೆ ಕಳ್ಸೋಣ. 8 ಡಿವೈಡೆಡ್ ಬೈ 15. ಕಾಟ್ ಥೀಟಾ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ರೈಟ್? ಇದು ನಮಗ್ ಗೊತ್ತಿರ್ಬೇಕು. ಓಕೆ, ಹಾಗಾಗಿ ನಾನು ಹೇಳಿದ್ದು ಅನುಪಾತಗಳನ್ನ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಪಾರ್ಶ್ವಬಾಹು ಯಾವ್ದಾಗತ್ತೆ? ಈಗ ಥೀಟಾ ಎಲ್ಲಿ ಉಂಟಾಗಿದೆ? ಎ ನಲ್ಲಿ ಉಂಟಾಗಿದೆ. 90 ಡಿಗ್ರಿಯಲ್ಲಿದೆ, ಬಿ ನಲ್ಲಿದೆ. ಹಾಗಿದ್ರೆ ಇದು ನಮ್ಗೆ ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು, ಇದು ವಿಕರ್ಣ. ಹೌದಲ್ವಾ? ಇದು ವಿಕರ್ಣ. ಪಾರ್ಶ್ವಬಾಹು 8, ಅಭಿಮುಖ ಬಾಹು 15. ಇದನ್ನ ನಾವು 8K ಅಂತ ಬರೆಯೋಣ, ಇದನ್ನ 15K. ಕೆ ಅಂತ ಯಾಕೆ ತಗೊಂಡಿದೀವಿ? ಕೆ ಅಂದ್ರೆ ಒಂದು ಸ್ಥಿರಾಂಕ. ಇಲ್ಲಿ ನಾವೇನ್ ಮಾಡೋಣ, K is equal to 1 ಅಂತ ತಗೊಂಡ್ರೆ
ಅದು 8 ಇಂಟು 1 8 ಬರುತ್ತೆ, 15 ಇಂಟು 1 15 ಬರುತ್ತೆ. ಹೌದಾ? ಒಂದು ಸ್ಥಿರಾಂಕ ಅದು. ಪ್ರಶ್ನೆ ಪ್ರಕಾರ ನೋಡಿದ್ರೆ a ಡಿವೈಡೆಡ್ ಬೈ 15 BC ಡಿವೈಡೆಡ್ ಬೈ AB ಅಂದ್ರೆ cot A ಅಂತಂದ್ರೆ BC ಡಿವೈಡೆಡ್ ಬೈ AB, ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. B ನಲ್ಲಿ ಏನಾಗಿದೆ? 90 ಡಿಗ್ರಿ ಉಂಟಾಗಿದೆ. BC ಅಂತಂದ್ರೆ 15, AB ಅಂದ್ರೆ 8. ಹೌದಾ? K is equal to 1 ಆಗಿರಲಿ. ನೀವ್ ಬೇಕಿದ್ರೆ ಡೈರೆಕ್ಟ್ ಆಗಿನೂ ತಗೋಬಹುದು. ಈ ತರಾನು ಕೆಲವೊಂದ್ ಕಡೆ ಬಿಡಿಸಿದ್ದಾರೆ, ಅದಕ್ಕೋಸ್ಕರ ಹೀಗೆ ತಗೊಂಡಿದ್ದು. ನೆಕ್ಸ್ಟ್ ಏನ್ ಮಾಡೋಣ? ವಿಕರ್ಣ ಗೊತ್ತಿಲ್ಲ, ಮತ್ತೆ ನಾವು ಪೈಥಾಗೋರಸ್ ಪ್ರಮೇಯಕ್ಕೆ ಹೋಗ್ಬೇಕು. ಎಲ್ಲಾ ಕಡೆ ಪೈಥಾಗೋರಸ್ ಪ್ರಮೇಯವನ್ನೇ ಬಳಸ್ತೀವಿ. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ನಮಗ್ ಗೊತ್ತಿಲ್ಲ. AB ಸ್ಕ್ವೇರ್ ಅಂದ್ರೆ 8ರ ವರ್ಗ, BC ಅಂದ್ರೆ 15ರ ವರ್ಗ, 8ರ ವರ್ಗ ಅಂದ್ರೆ 64, 15ರ ವರ್ಗ ಅಂದ್ರೆ 225. ಇವೆರಡನ್ನ ಕೂಡಿಸಿದ್ರೆ 289. AC ಸ್ಕ್ವೇರ್ ಇಸ್ ಈಕ್ವಲ್ ಟು 289 ಆದ್ರೆ AC ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 289. AC ಯ ಬೆಲೆ ಎಷ್ಟು ಬರುತ್ತೆ? 17 ಬರುತ್ತೆ. ಹಾಗಿದ್ರೆ ಇವಾಗ 3 ಬಾಹುವಿನ ಮಾನಗಳು, ಅಳತೆಗಳು ನಮ್ಗೆ ಸಿಕ್ತು. ಏನ್ ಕೇಳಿದ್ದಾರೆ? ಸೈನ್ ಎ ಮತ್ತು ಸೆಕ್ ಎ ಅನ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಸೊ ಸೈನ್ ಎ ಅಂತಂದ್ರೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಅಂತಂದ್ರೆ BC ಇದೆ, ವಿಕರ್ಣ ಅಂದ್ರೆ AC ಇದೆ. BC ಯ ಬೆಲೆ ಎಷ್ಟಿದೆ? 15 ಇದೆ. AC ಯ ಬೆಲೆ 17 ಇದೆ. ರೈಟ್. ಸೆಕ್ ಎ ಅಂತಂದ್ರೆ 1 ಬೈ ಕಾಸ್. ಕಾಸ್ ಅಂದ್ರೆ ಏನು? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಸೆಕ್ ಎ ಅಂದ್ರೆ ಏನಾಗುತ್ತೆ? ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಲ್ವಾ? ವಿಕರ್ಣ ಯಾವ್ದಿಲ್ಲಿ? AC, ಪಾರ್ಶ್ವಬಾಹು AB. 17 ಡಿವೈಡೆಡ್ ಬೈ 8. ಇದು ನಮ್ಗೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಬರ್ಕೊಂಡ್ರ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಎಸ್, ಇಲ್ಲಿಂದ ನಿಮ್ಗೆ ಸ್ವಲ್ಪ ದೊಡ್ಡ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8 ಆದರೆ, ಅಂದ್ರೆ ಕಾಟ್ ಥೀಟಾದ ಬೆಲೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ಏನನ್ನ ಕೇಳಿದ್ದಾರೆ? 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಮತ್ತೆ ಕಾಟ್ ಸ್ಕ್ವೇರ್ ಥೀಟಾದ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂತ ನಮ್ಗೆ ಕೇಳಿದ್ದಾರೆ. ಮಕ್ಕಳೇ, ನಾವ್ ಏನ್ ಮಾಡ್ಬೇಕು? ನಮ್ಗೆ ಏನ್ ಗೊತ್ತಿದೆ? ಕಾಟ್ ಥೀಟಾದ ಬೆಲೆ ಗೊತ್ತಿದೆ 7/8 ಅಂತ. ಅಂದ್ರೆ ಕಾಟ್ ಥೀಟಾ ಅಂತಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ರೈಟ್. ಮತ್ತೆ ನಾವು ಒಂದು ಲಂಬಕೋನವನ್ನ ಹಾಕೋಣ. ಇವಾಗ ಕಾಟ್ ಥೀಟಾ ಅಂತಂದ್ರೆ ಥೀಟಾವನ್ನ ನಾವು C ನಲ್ಲಿ ತಗೊಳ್ಳೋಣ. ಇವಾಗ ಇಲ್ಲಿ B ನಲ್ಲಿ 90 ಡಿಗ್ರಿ ಉಂಟಾಗಿದೆ. ಹಾಗಾಗಿ 90 ಡಿಗ್ರಿ ಇಲ್ಲಿದೆ ನಮ್ಗೆ, ಥೀಟಾ ಇಲ್ಲಿದೆ. ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು, ಇದು ವಿಕರ್ಣ. ನೆಕ್ಸ್ಟ್ ಓಕೆ. ಹಾಗಿದ್ರೆ ಏನ್ ಗೊತ್ತಿದೆ ನಮ್ಗೆ? ನಮ್ಗೆ ಪಾರ್ಶ್ವಬಾಹುವಿನ ಬೆಲೆ ಗೊತ್ತಿದೆ 7 ಅಂತ, ಅಭಿಮುಖ ಬಾಹುವಿನ ಬೆಲೆ ಗೊತ್ತಿದೆ 8 ಅಂತ. ಮತ್ತೆ ನಾವೇನ್ ಮಾಡೋಣ? ವಿಕರ್ಣ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಮತ್ತೆ ಪೈಥಾಗೋರಸ್ ಪ್ರಮೇಯವನ್ನ ಬಳಸೋಣ. ಬರ್ಕೊಡ್ರಿ ಇದನ್ನ, ಇಂಪಾರ್ಟೆಂಟ್ ಪ್ರಶ್ನೆ ಇದು. ABC ತ್ರಿಭುಜದಲ್ಲಿ ಕೋನ B ಇಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು ಕೋನ C ನಲ್ಲಿ ಥೀಟಾ ಉಂಟಾಗಿದೆ. ಕೋನ C ಇಸ್ ಈಕ್ವಲ್ ಟು ಥೀಟಾ. ಪ್ರಶ್ನೆ ಪ್ರಕಾರ ಕಾಟ್ ಥೀಟಾ ಅಂದ್ರೆ ಏನಂತ ಹೇಳಿದ್ವಿ? ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ. ಪಾರ್ಶ್ವ ಯಾವ್ದಾಗತ್ತೆ ಇಲ್ಲಿ? BC ಡಿವೈಡೆಡ್ ಬೈ AB. ಹೌದಾ? BC ಅಂದ್ರೆ 7, AB ಅಂದ್ರೆ 8. AB ಇಸ್ ಈಕ್ವಲ್ ಟು 8, BC ಇಸ್ ಈಕ್ವಲ್ ಟು 7. K ಅಂತ ನಾವು ತಗೋಬಹುದು ಅಥವಾ ಇಲ್ದೇನೋ ಇರ್ಬೋದು. ತಗೊಂಡ್ರೆ ನಾವು ಇದನ್ನ ಕಂಪಲ್ಸರಿ ಬರಿಬೇಕು. K ಇಸ್ ಈಕ್ವಲ್ ಟು 1 ಆದಾಗ ಅದು 7 ಮತ್ತೆ 8 ಆಗತ್ತೆ ಅಲ್ವಾ? ನೆಕ್ಸ್ಟ್ ಮತ್ತೆ ಪೈಥಾಗೋರಸ್ ಪ್ರಮೇಯವನ್ನ ಬಳಸೋಣ. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. 8ರ ವರ್ಗ ಪ್ಲಸ್ 7ರ ವರ್ಗ, 64 ಪ್ಲಸ್ 49 113. AC ಸ್ಕ್ವೇರ್ ಇಸ್ ಈಕ್ವಲ್ ಟು 113. 113 ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಹಾಗಾಗಿ ನಿಮ್ಗೆ ರೂಟ್ 113 ಬರುತ್ತೆ. ರೂಟ್ ಇಂದ ಹೊರಗೆ ತೆಗಿಯೋದು ಬೇಡ, ಯಾಕೆ? ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ ನಾವಿದನ್ನ ರೂಟ್ 113 ಅಂತಾನೆ ಇಡೋಣ, ಹಾಗೆ ಚೇಂಜ್ ಮಾಡೋದು ಬೇಡ. ಇವಾಗ ನೆಕ್ಸ್ಟ್ ನಮ್ಗೆ ಏನ್ ಕಂಡು ಹಿಡಿಯೋದಕ್ಕೆ ಹೇಳಿದ್ದಾರೆ? ಇಲ್ಲಿ ಸೈನ್ ಥೀಟಾ ಇದೆ ಮತ್ತೆ ಕಾಸ್ ಥೀಟಾ ಇದೆ. ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ, ಸೈನ್ ಥೀಟಾ ಇದೆ, ಕಾಸ್ ಥೀಟಾ ಇದೆ, ಸೈನ್ ಥೀಟಾ ಇದೆ, ಕಾಸ್ ಥೀಟಾ ಇದೆ. ಹಾಗಿದ್ರೆ ಮುಂಚೆ ನಾವ್ ಏನ್ ಮಾಡೋಣ? ಮೊದಲು ಸೈನ್ ಥೀಟಾ ಅಂದ್ರೆ ಏನು ಅಂತ ಬರ್ಕೊಂಡ್ ಬಿಡೋಣ, ಕಾಸ್ ಥೀಟಾ ಅಂದ್ರೆ ಏನು ಅಂತ ಬರ್ಕೊಂಡ್ ಬಿಡೋಣ. ಅಂದ್ರೆ ಈಸಿ ಆಗತ್ತೆ ನಮ್ಗೆ ಬೆಲೆಗಳನ್ನ ಹಾಕೋದಕ್ಕೆ.
ಸೈನ್ ಥೀಟಾ ಅಂದ್ರೆ ಏನು? ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಯಾವ್ದಿದೆ? ಎ ಬಿ ಇದೆ. ವಿಕರ್ಣ ಯಾವ್ದಿದೆ? ಎ ಸಿ ಇದೆ. ಅಭಿಮುಖದ ಬೆಲೆ 8 ಡಿವೈಡೆಡ್ ಬೈ √113. ಹಾಗೆ ಕಾಸ್ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಬಿ ಸಿ ಇದೆ, ವಿಕರ್ಣ ಎ ಸಿ ಇದೆ. ಬಿ ಸಿ ಯ ಬೆಲೆ 7, ವಿಕರ್ಣದ ಬೆಲೆ 113, √113. ಈಗ ನಾವು ಈಸಿಯಾಗಿ ಬೆಲೆಗಳನ್ನ ಹಾಕ್ತಾ ಹೋಗೋಣ. 1 + sin θ ಇಂಟು 1 - sin θ ಡಿವೈಡೆಡ್ ಬೈ 1 + cos θ ಇಂಟು 1 - cos θ. ಇದು ಯಾವ ರೂಪದಲ್ಲಿದೆ ಮಕ್ಕಳೇ? ಇದು a + b ಇಂಟು a - b ರೂಪದಲ್ಲಿದೆ. ಹೌದಾ? ಇದು ಕೂಡ a + b ಇಂಟು a - b ರೂಪದಲ್ಲಿದೆ. a + b ಇಂಟು a - b ಅಂದ್ರೆ a² - b². a² - b². a ಅಂದ್ರೆ ಏನಿದೆ? 1 ಇದೆ. 1ರ ವರ್ಗ ಮತ್ತೆ b ಅಂದ್ರೆ sin θ ಇದೆ. 1 - sin² θ ಡಿವೈಡೆಡ್ ಬೈ 1. ಇಲ್ಲೂ ಕೂಡ ಹಾಗೆ a + b ಇಂಟು a - b. 1ರ ವರ್ಗ ಮೈನಸ್ cos² θ ಅಂದ್ರೆ 1 - cos² θ ಆಗತ್ತೆ. ಈಗ ನಾವೇನ್ ಮಾಡೋಣ? ಬೆಲೆಗಳನ್ನ ಹಾಕೋಣ. ಇಲ್ಲಿ ನೋಡಿ, ಇದನ್ನ ಬರ್ಕೊಳ್ರಿ. ಇದನ್ನ ನಾನು ವೇಟ್ ಮಾಡ್ತೇನೆ ನಿಮ್ಗೆ. 1 - sin θ ಅಂದ್ರೆ ಏನು? 8 ಡಿವೈಡೆಡ್ ಬೈ √113 ಅಲ್ವಾ? 8 ಡಿವೈಡೆಡ್ ಬೈ √113 ಸ್ಕ್ವೇರ್ ಡಿವೈಡೆಡ್ ಬೈ 1 - cos² θ. cos² θ ಅಂದ್ರೆ 7 ಡಿವೈಡೆಡ್ ಬೈ √113 ಹೋಲ್ ಸ್ಕ್ವೇರ್. ಇದೇನಾಗತ್ತೆ? 1 ಮೈನಸ್ 8ರ ವರ್ಗ ಅಂದ್ರೆ 64, √113 ವರ್ಗ ಅಂತಂದ್ರೆ 113 ಆಗತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗತ್ತೆ. ಹಾಗೆ ಇಲ್ಲೂ ಕೂಡ 7ರ ವರ್ಗ ಅಂದ್ರೆ 49, ಇದು 113 ಆಗತ್ತೆ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 113 ಇಂಟು 1 ಅಂದ್ರೆ 113 - 64 ಡಿವೈಡೆಡ್ ಬೈ 113. ಹಾಗೆ 113 - 49 ಡಿವೈಡೆಡ್ ಬೈ 113. ಈ 113 ಈ 113 ಕ್ಯಾನ್ಸಲ್ ಆಗತ್ತೆ. ಏನ್ ಉಳಿತು? 113ರಲ್ಲಿ 64 ಕಳೆದ್ರೆ ಎಷ್ಟು ಬರುತ್ತೆ ನಮ್ಗೆ? 49 ಡಿವೈಡೆಡ್ ಬೈ 113ರಲ್ಲಿ 49 ಕಳೆದ್ರೆ 64 ಬರುತ್ತೆ. 49 ಡಿವೈಡೆಡ್ ಬೈ 64 ಅಂತ ಬಂತು. ಇದೇನಿದು? ಇದು 1 - sin² θ ಡಿವೈಡೆಡ್ ಬೈ 1 + cos² θ ನ ಬೆಲೆ. ಇದನ್ನ ನಮ್ಗೆ ಕಂಡು ಹಿಡಿಯೋದಕ್ಕೆ ಹೇಳಿದಾರೆ ಅಲ್ವಾ? 1 + sin θ ಇಂಟು 1 - sin θ, 1 + cos θ ಇಂಟು 1 - cos θ. ಹಾಗೆ ಎರಡನೇದೇನ್ ಕೇಳಿದ್ದಾರೆ? cot² θವನ್ನ ಕೇಳಿದ್ದಾರೆ. cot θ ಅಂದ್ರೆ ಏನು? ನಮ್ cot θ ಅಂದ್ರೆ ಕೊಟ್ಟಿದ್ದಾರೆ ಏನಂತ? 7/8 ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ ಇರೋದ್ರಿಂದ ನಾವು ಸ್ಕ್ವೇರ್ ಮಾಡೋಣ. 49 ಡಿವೈಡೆಡ್ ಬೈ 64. ಓಕೆ, 49 ಡಿವೈಡೆಡ್ ಬೈ 64. ಬರ್ಕೊಡ್ರಿ ಇದನ್ನ. ಆಯ್ತಾ? ಎಸ್, ಬರ್ಕೊಂಡಾಯ್ತಾ? ಎಸ್, ಓಕೆ, ವೆರಿ ಗುಡ್. ನೆಕ್ಸ್ಟ್ ಹೋಗೋಣ ಹಾಗಿದ್ರೆ. ತ್ರೀ cot θ is equal to 4 ಆದರೆ 1 - tan² a ಡಿವೈಡೆಡ್ ಬೈ 1 + tan² a is equal to cos² a - sin² a ಆಗಿದೆ, ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಏನಂತ? ಇಲ್ಲಿ ನಮ್ ಥೀಟಾ ಎಲ್ಲಿ ಉಂಟಾಗಿದೆ ಮಕ್ಕಳೇ? ಎ ನಲ್ಲಿ ಉಂಟಾಗಿದೆ. ಹಾಗಾಗಿ ನಾವು tan a, cot a, sin a ಅಂತ ಹೇಳ್ತಾ ಇದ್ದೀವಿ. ಹೌದಾ? ಈಗ ನಾನು ಲಂಬಕೋನ ತ್ರಿಭುಜವನ್ನ ಹಾಕಿದ್ರೆ ನನಗೆ ಏನ್ ಗೊತ್ತಿದೆ? ಇಲ್ಲಿ 3 cot a is equal to ಏನ್ ಕೊಟ್ಟಿದ್ದಾರೆ? 4 ಅಂತ ಕೊಟ್ಟಿದ್ದಾರೆ. 3ಅನ್ನ ಈ ಕಡೆ ಕಳ್ಸೋಣ. cot a is equal to 4/3 ಆಗುತ್ತೆ. ಹೌದಾ? 4/3 ಅಂತಂದ್ರೆ ನನಗ್ ಗೊತ್ತಿದೆ cot θ ಅಂತಂದ್ರೆ ಏನಂತ ಹೇಳಿದೀನಿ ನಾನು? ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಲ್ವಾ?
ಅಭಿಮುಖ ಬಾಹು. ಹಾಗಿದ್ರೆ ಇದು ಲಂಬಕೋನ ತ್ರಿಭುಜ ಎ ಬಿ ಸಿ. ಇಲ್ಲಿ ನಮ್ಗೆ ಥೀಟಾ ಎಲ್ಲಿ ಉಂಟಾಗಿದೆ? ಎ ನಲ್ಲಿ ಉಂಟಾಗಿದೆ. 90 ಡಿಗ್ರಿ ಬಿ ನಲ್ಲಿ ಇದೆ. ಈಗ ಥೀಟಾಕ್ಕೆ ಅಪೋಸಿಟ್ ಅಭಿಮುಖ ಆಗಿರೋದು ನಮ್ಗೆ ಅಭಿಮುಖ ಬಾಹು. ಹಾಗಾದ್ರೆ 90 ಡಿಗ್ರಿ ಮತ್ತೆ ಥೀಟಾ ಇದ್ರೆ ಅದು ಪಾರ್ಶ್ವಬಾಹು. ನೆಕ್ಸ್ಟ್ ಇದು ವಿಕರ್ಣ. ಓಕೆ, ಈಗ ನಮಗೇನ್ ಗೊತ್ತಿದೆ? ಪಾರ್ಶ್ವಬಾಹುವಿನ ಬೆಲೆ 4 ಅಂತ, ಅಭಿಮುಖ ಬಾಹುವಿನ ಬೆಲೆ 3 ಅಂತ ಗೊತ್ತಿದೆ. ಅದನ್ನ 4K ಮತ್ತು 3K ಅಂತ ತಗೊಳ್ಳೋಣ, ಅಥವಾ ನೀವು ಡೈರೆಕ್ಟ್ಲಿ 4 ಮತ್ತು 3 ಅಂತಾನು ತಗೋಬಹುದು. ಈಗ ಪ್ರಶ್ನೆ ಪ್ರಕಾರ ನೋಡಿದ್ರೆ ನಮ್ಗೇನ್ ಗೊತ್ತಿದೆ? ಕಾಟ್ ಎ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಯಾಕೆ? ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಎ ಬಿ ಡಿವೈಡೆಡ್ ಬೈ ಬಿ ಸಿ. ಇದು ಎ ಸಿ ಅಲ್ಲ, ಎ ಸಿ ವಿಕರಣ ಆಗುತ್ತೆ. ಬಿ ಸಿ 4 ಡಿವೈಡೆಡ್ ಬೈ 3. ಎ ಬಿ ಅಂದ್ರೆ 4, ಬಿ ಸಿ ಅಂದ್ರೆ 3, ಕೆ ಇಸ್ ಈಕ್ವಲ್ ಟು 1 ಆಗಿರ್ಲಿ. ತ್ರಿಭುಜ ಎ ಬಿ ಸಿ ಅಲ್ಲಿ ಮತ್ತೆ ನಾವು ಪೈಥಾಗೋರಸ್ ಪ್ರಮೇಯವನ್ನು ಬಳಸೋಣ. ಯಾಕೆ? ನಮ್ಗೆ ವಿಕರ್ಣದ ಬೆಲೆ ಗೊತ್ತಿಲ್ಲ, ಅದಕ್ಕೋಸ್ಕರ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಯ ಬೆಲೆ ಎಷ್ಟಿದೆ? 4 ಇದೆ. ಹಾಗಾಗಿ 4ರ ವರ್ಗ ಪ್ಲಸ್ 3ರ ವರ್ಗ. ಬಿ ಸಿ ಅಂದ್ರೆ 3, 3ರ ವರ್ಗ. 16 ಪ್ಲಸ್ 9, ಎರಡನ್ನ ಕೂಡಿಸಿದ್ರೆ ಎಷ್ಟಾಗತ್ತೆ? 25. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25. 25ರ ವರ್ಗಮೂಲ ಅಂದ್ರೆ 5 ಅಂತ ತಗೋತೀವಿ. ನೆಕ್ಸ್ಟ್ ನಮಗೆ ಪ್ರಶ್ನೆಯಲ್ಲಿ ಏನ್ ಕೇಳಿದರೆ ಟ್ಯಾನ್ ಎ ಅಂತ ಬಂದಿದೆ, ಕಾಸ್ ಎ ಮತ್ತೆ ಸೈನ್ ಎ ಅಂತ ಬಂದಿದೆ. ಹೌದಾ? ಬರ್ಕೊಂಡ್ ಬಿಡೋಣ ಬೆಲೆಗಳು ಏನಾಗತ್ತೆ ಅಂತ. ಟ್ಯಾನ್ ಎ ಅಂದ್ರೆ ಏನು? ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ. ಅಭಿಮುಖ ಯಾವ್ದಿದೆ ಇಲ್ಲಿ? ಅಭಿಮುಖ ನಮ್ಗೆ ಬಿ ಸಿ ಇದೆ, ಪಾರ್ಶ್ವಬಾಹು ಎ ಬಿ ಇದೆ. ಹಾಗಾಗಿ ಬಿ ಸಿ ಯ ಬೆಲೆ 3, ಎ ಬಿ ಯ ಬೆಲೆ 4. ಸೈನ್ ಎ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಬಿ ಸಿ, ವಿಕರ್ಣ ಎ ಸಿ. ಹಾಗಾಗಿ 3 ಡಿವೈಡೆಡ್ ಬೈ 5. ವಿಕರ್ಣದ ಬೆಲೆ 5 ಅಂತ ನಾವು ಕಂಡು ಹಿಡಿದಿದ್ದೀವಿ ಅಲ್ವಾ? ಕಾಸ್ ಎ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ, 4/3. ಈಗ ನಮ್ ಕೆಲಸ ಏನು? ಈ ಬೆಲೆಗಳನ್ನ ನಾವ್ ಇದ್ರಲ್ಲಿ ಹಾಕೋಣ. ಇಲ್ಲ ಪರೀಕ್ಷಿಸಿ ಅಂತ ಕೊಟ್ಟಾಗ ನಾವ್ ಏನ್ ಚೆಕ್ ಮಾಡ್ಬೇಕು? LHS ಇಸ್ ಈಕ್ವಲ್ ಟು RHS ಆಗಿದೆಯಾ ಅಂತ ಪರೀಕ್ಷೆ ಮಾಡ್ಬೇಕು. ಎಡಭಾಗ ಮತ್ತು ಬಲಭಾಗಗಳು ಒಂದೇ ಬರತ್ತಾ ಅಂತ ನಾವು ಚೆಕ್ ಮಾಡ್ಬೇಕು. ಓಕೆ, 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. 1 ಮೈನಸ್ ಟ್ಯಾನ್ ಎ ಅಂತಂದ್ರೆ 3/4 ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ 3/4 ಸ್ಕ್ವೇರ್. 1 ಮೈನಸ್ 3 ಸ್ಕ್ವೇರ್ ಅಂದ್ರೆ 9 ಡಿವೈಡೆಡ್ ಬೈ 16. 1 ಪ್ಲಸ್ 9/16. 16 ಮೈನಸ್ 9 ಡಿವೈಡೆಡ್ ಬೈ 16. ಇದನ್ನ ಓರೆ ಗುಣಕಾರ ಮಾಡೋಣ. 16 ಇಂಟು 1 ಅಂದ್ರೆ 16 ಪ್ಲಸ್ 9 ಡಿವೈಡೆಡ್ ಬೈ 16. 16ರಲ್ಲಿ 9ನ್ನ ಕಳೆದ್ರೆ 7 ಡಿವೈಡೆಡ್ ಬೈ 16. 16 ಪ್ಲಸ್ 9 ಮಾಡಿದ್ರೆ 25 ಡಿವೈಡೆಡ್ ಬೈ 16. 16 16 ಕ್ಯಾನ್ಸಲ್ ಆಗುತ್ತೆ. 7 ಡಿವೈಡೆಡ್ ಬೈ 25 ಉಳಿಯುತ್ತೆ. ಇದು ನಮ್ಗೆ ಏನ್ ಬಂತು ಇವಾಗ? LHS ಪಾರ್ಟ್ ಬಂತು. ಹೌದಾ? ಈ ಟ್ಯಾನ್ ಸ್ಕ್ವೇರ್ ಎ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅನ್ನ ಬಿಡಿಸಿದಾಗ 7 ಡಿವೈಡೆಡ್ ಬೈ 25 ಬಂತು. ಇದೇ ಬೆಲೆ RHS ಅನ್ನ ಬಿಡಿಸಿದಾಗ ಬರುತ್ತಾ ಇಲ್ವಾ ಚೆಕ್ ಮಾಡೋಣ. ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್. ಕಾಸ್ ಎ ಅಂದ್ರೆ 4 ಡಿವೈಡೆಡ್ ಬೈ 5ರ ವರ್ಗ ಮೈನಸ್ ಸೈನ್ ಎ ಅಂದ್ರೆ 3/4ರ ವರ್ಗ. 4ರ ವರ್ಗ ಅಂದ್ರೆ 16, 5ರ ವರ್ಗ ಅಂದ್ರೆ 25, 3ರ ವರ್ಗ ಅಂದ್ರೆ 9, 4ರ ವರ್ಗ ಅಂದ್ರೆ ಇಲ್ಲ, ಇದು ಸೈನ್ ಎ ಅಲ್ಲ. ಸೈನ್ ಎ ಅಂತಂದ್ರೆ 5 ಇದೆ, ಸೊ 4 ಇಲ್ಲ, ಇದು 5. 5 ಅಂತಂದ್ರೆ 25. ಮತ್ತೆ ಇಲ್ಲಿ ಎರಡು ಕಡೆ 25 ಇದೆ, ಸೊ ಡೈರೆಕ್ಟ್ ಆಗಿ 25 ಅಂತ ಬರೆಯೋಣ. 16ರಲ್ಲಿ 9ನ್ನ ಕಳೆದ್ರೆ 7 ಡಿವೈಡೆಡ್ ಬೈ 25. ಅಂದ್ರೆ ಇಲ್ಲಿ ನಮ್ಗೆ LHS ಪಾರ್ಟ್ ಮತ್ತೆ RHS ಪಾರ್ಟ್ ಎರಡು ಕೂಡ ಒಂದೇ ಆನ್ಸರ್ ಬಂತು. ಹಾಗಾಗಿ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. LHS part is equal to RHS part, or you can write RHS part is equal to LHS part. ಎರಡು ಒಂದೇ. 1 minus tan square a divided by 1 plus tan square a is equal to cos square a minus sin square a. ಇವೆರಡು ಒಂದೇ ಆಗಿದೆ ಅಂತ ಅರ್ಥ. ಅರ್ಥ ಆಯ್ತಾ ಮಕ್ಕಳೇ? ಇದು ನೆಕ್ಸ್ಟ್ ಹೋಗೋಣ. ಸೊ ಇದನ್ನ ಬರ್ಕೊಂಡ್ರ? ಇವಾಗ ಇದು ಇಂಪಾರ್ಟೆಂಟ್.
ಇದು ನಿಮ್ಗೆ ಹೇಗ್ ಬಂತು ಅಂತ ಕೇಳಲ್ಲ, ಜಸ್ಟ್ ನಮ್ಗೆ ಚಾರ್ಟ್ ಬರುತ್ತೆ, ಆ ಚಾರ್ಟ್ ಇಂಪಾರ್ಟೆಂಟ್. ಬಟ್ ಹೇಗ್ ಬಂತು ಅಂತ ತಿಳ್ಕೊಳ್ಳೋಣ. ಏನಿದೆ ನಮ್ಗಿಲ್ಲಿ, ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು. ಈಗ ನಮ್ಗೆ ಒಂದು ತ್ರಿಭುಜವನ್ನ ತೆಗೆದಾಗ ಅಲ್ಲಿ ಕೋನಗಳು ಉಂಟಾಗತ್ತೆ, ಹೌದಾ? 90 ಡಿಗ್ರಿ, 40 ಡಿಗ್ರಿ, 30 ಡಿಗ್ರಿ, 10 ಡಿಗ್ರಿ, 20 ಡಿಗ್ರಿ, ಹೌದಾ? ಇಲ್ಲಿ ನಾವೇನ್ ಮಾಡೋಣ, ಕೆಲವು ನಿರ್ದಿಷ್ಟ ಕೋನಗಳಿಗೆ, ನಿರ್ದಿಷ್ಟ ಕೋನಗಳು ಅಂತಂದ್ರೆ ಕೆಲವೊಂದು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ನಾವು ಕರಿತೀವಿ. ಯಾವ್ಯಾವ ಕೋನಗಳನ್ನ ನಾವಿಲ್ಲಿ ಪರಿಗಣನೆಗೆ ತಗೋತೀವಿ ಅಂದ್ರೆ 0 ಡಿಗ್ರಿ, 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, ಹಾಗೆ 90 ಡಿಗ್ರಿ. ಈ 5 ಕೋನಗಳನ್ನ ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಕರಿತೀವಿ, ನಿರ್ದಿಷ್ಟ ಕೋನಗಳು. ಇದನ್ನ ಕೆಲವೊಂದು ಕೋನಗಳನ್ನ ಕನ್ಸಿಡರ್ ಮಾಡೋಣ. ಹಾಗಿದ್ರೆ ಈ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಏನಾಗಿರುತ್ತೆ ಅಂತ ಚೆಕ್ ಮಾಡ್ಬೇಕು. ಈಗ ಫಸ್ಟ್ 45 ಡಿಗ್ರಿ ಇದೆ. 45 ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳು ಏನಾಗತ್ತೆ ಅಂತ ನೋಡೋಣ. ಈಗ ನಾವೇನ್ ಮಾಡೋಣ, ಒಂದು ತ್ರಿಭುಜವನ್ನ ತಗೊಳ್ಳೋಣ, ಎ ಬಿ ಸಿ ಅಂತ. ಓಕೆ, ಈಗ ನಾವು ಯಾವ ಒಂದು ಆಂಗಲ್ ಅನ್ನ ನೋಡ್ತಾ ಇದ್ದೀವಿ, 45 ಡಿಗ್ರಿಯನ್ನ ನಾವು ನೋಡ್ತಾ ಇದೀವಿ. ಈಗ ನಮ್ಗೆ ಕೋನ ಬಿ ನಲ್ಲಿ ಏನಾಗಿದೆ, 90 ಡಿಗ್ರಿ ಉಂಟಾಗಿದೆ. ಥೀಟಾವನ್ನ ನಾವು ಇಲ್ಲಿ ತಗೊಂಡ್ರೆ 45 ಡಿಗ್ರಿ ಇಲ್ಲಿದೆ. ಈಗ ನಾವೇನ್ ಮಾಡೋಣ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು 1 ಮಾನ ಆಗಿರಲಿ ಅಂತ ನಾವು ತಗೊಳ್ಳೋಣ. ಓಕೆ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು 1 ಆಗಿರಲಿ. ನೆಕ್ಸ್ಟ್ ನಮ್ಗೆ ಎ ಸಿ ಗೊತ್ತಿಲ್ಲ, ಹೌದಾ? ಎ ಸಿ ನಮಗೆ ಗೊತ್ತಿಲ್ಲ, ಹಾಗಾಗಿ 90 ಡಿಗ್ರಿಗೆ ಅಭಿಮುಖ ವಿಕರ್ಣ ಇದೆ, ಎ ಸಿ ನಮಗೆ ಗೊತ್ತಿಲ್ಲ. ಮತ್ತೆ ನಾವು ಪೈಥಾಗೋರಸ್ ಪ್ರಮೇಯವನ್ನ ಬಳಸಿದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಅಂದ್ರೆ 1ರ ವರ್ಗ, ಬಿ ಸಿ ಅಂದ್ರೆ 1ರ ವರ್ಗ, 1 ವರ್ಗ ಅಂದ್ರೆ 1 ಬರುತ್ತೆ. ಸೊ 1 ಪ್ಲಸ್ 1 ಅಂತಂದ್ರೆ 2 ಆಗತ್ತೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಆದ್ರೆ ಎ ಸಿ ಏನಾಗುತ್ತೆ, √2 ಆಗತ್ತೆ ಅಲ್ವಾ? ಯಾಕಂದ್ರೆ 2 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಹಾಗಾಗಿ ಅದನ್ನ ರೂಟ್ ಅಲ್ಲಿ ಇಡೋಣ. ಅಂದ್ರೆ ನಮ್ಗೆ ಎ ಸಿ ಯ ಬೆಲೆ ಏನಂತ ಸಿಕ್ತು, √2 ಅಂತ ಸಿಕ್ತು. ಇವಾಗ ನಾವು ಅನುಪಾತಗಳನ್ನ ಬರೆಯೋಣ. ಸೈನ್ ಥೀಟಾ, ಸೈನ್ ಥೀಟಾ ಅಥವಾ ಸೈನ್ ಎ ಅಂತಂದ್ರೆ 45 ಡಿಗ್ರಿ, ಥೀಟಾ 40 ಡಿಗ್ರಿ ಇದೆ. ಸೊ ಸೈನ್ 45 ಡಿಗ್ರಿ ಅಂದ್ರೆ ಎಷ್ಟಾಗತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು, ಇದು ವಿಕರ್ಣ ಅಂತ ಬರ್ಕೊಂಡ್ಬಿಡೋಣ, ನಮ್ಗೆ ಈಸಿ ಆಗತ್ತೆ ಅಲ್ವಾ? ಸೈನ್ ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, 1 ಡಿವೈಡೆಡ್ ಬೈ 2 ಅಲ್ವಾ? ಬಿ ಸಿ ಡಿವೈಡೆಡ್ ಬೈ ಎ ಸಿ 1 ಡಿವೈಡೆಡ್ ಬೈ 2. ಹಾಗೆ ಕಾಸ್ 45 ಡಿಗ್ರಿ, ಕಾಸ್ ಅಂತಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ, ಎ ಬಿ ಡಿವೈಡೆಡ್ ಬೈ ಎ ಸಿ 1 ಡಿವೈಡೆಡ್ ಬೈ √2, ಹೌದಾ? ಟ್ಯಾನ್ 45 ಅಂದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ, ಅಭಿಮುಖ ಬಾಹು 1 ಇದೆ, ಪಾರ್ಶ್ವಬಾಹು ಕೂಡ 1 ಇದೆ, ಹಾಗಾಗಿ 1 ಡಿವೈಡೆಡ್ ಬೈ 1 ಅಂದ್ರೆ 1 ಬರುತ್ತೆ. ಏನ್ ಗೊತ್ತಾಯ್ತು ನಮ್ಗೆ, ಸೈನ್ 45 ಅಂದ್ರೆ 1/√2, ಕಾಸ್ 45 ಅಂದ್ರೆ 1/√2, ಟ್ಯಾನ್ 45 ಅಂದ್ರೆ 1 ಅಂತ ಗೊತ್ತಾಯ್ತು. ಕೋಸೆಕ್ ಅಂತಂದ್ರೆ 1/ಸೈನ್ ಅಂತ ನಾನು ಹೇಳಿದೆ, ನೀವು ಇಲ್ಲಿನೇ ಬರ್ಕೋಬಹುದು. 1/√2 1/ಸೈನ್ ಅಂತಂದ್ರೆ ಈ √2 ಮೇಲ್ ಕಳ್ಸೋಣ, ಅವಾಗ ಅದು √2 ಆಗತ್ತೆ. ಹಾಗೆ ಇಲ್ಲೂ ಕೂಡ 1 ಡಿವೈಡೆಡ್ ಬೈ 1/√2, √2 ಮೇಲ್ ಕಳಿಸ್ರಿ, ಇದು √2 ಆಗತ್ತೆ. ಹಾಗೆ ಕಾಟ್ ಅಂದ್ರೆ 1/ಟ್ಯಾನ್ ಥೀಟಾ, ಟ್ಯಾನ್ ಥೀಟಾದ ಬೆಲೆ 1 ಇದೆ, 1/1 ಅಂದ್ರೆ 1 ಬರುತ್ತೆ. ಇದು 45 ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ತ್ರಿಕೋನಮಿತಿಯ ಅನುಪಾತಗಳು. ನೆನ್ಪಿಟ್ಕೊಡ್ರಿ ಇದನ್ನ. ನೆಕ್ಸ್ಟ್ 30 ಡಿಗ್ರಿ ಮತ್ತು 60 ಡಿಗ್ರಿಗೆ ಏನಾಗತ್ತೆ ನೋಡೋಣ. ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ 60 ಡಿಗ್ರಿ. ಒಂದು ಸಮಬಾಹು ತ್ರಿಭುಜ ತಗೊಳ್ಳೋಣ. 60 ಡಿಗ್ರಿ ಅಂತ ಬಂದಾಗ ಅದು ಹೆಚ್ಚಾಗಿ ನಮಗೆ ಸಮಬಾಹು ತ್ರಿಭುಜನೇ ಇರುತ್ತೆ. ಯಾಕೆ, 160 ಆದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180. 180 ಬರ್ಬೇಕಂದ್ರೆ ಪ್ರತಿ ಕೋನ 60 ಡಿಗ್ರಿ ಇರ್ಬೇಕು. ಎ ಬಿ ಸಿ ಅಂತ ತಗೊಳ್ಳೋಣ, ಇಲ್ಲಿದೆ ಎ ಬಿ ಸಿ ಅಂತ, ಪ್ರತಿ ಕೋನ 60 ಡಿಗ್ರಿ. ಸಮಬಾಹು ತ್ರಿಭುಜ ಇದ್ದಾಗ ಎ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ 60 ಡಿಗ್ರಿ ಇರುತ್ತೆ. ನಾವೇನ್ ಮಾಡೋಣ, ಎಡಿ ಅನ್ನುವಂತಹ ಒಂದು ರೇಖೆಯನ್ನ ಎಳೆಯೋಣ.
ಆ ಎಡಿ ಏನಾಗಿರಲಿ ಬಿ ಗೆ ಲಂಬ ಆಗಿರಲಿ. ಲಂಬ ಅಂದ್ರೆ ಹೀಗೆ ಎಳೆಯೋದು ಅಲ್ವಾ, ಬಿ ಗೆ ಲಂಬ ಆಗಿರಲಿ. ಅವಾಗ ಏನಾಗುತ್ತೆ, ಸಮಬಾಹು ತ್ರಿಭುಜದಲ್ಲಿ ಶೃಂಗದಿಂದ ಎಳೆದ ಲಂಬವು ಬಾಹುವನ್ನ ಅರ್ಧಿಸುತ್ತೆ. ಬಾಹುವನ್ನ ಅರ್ಧಿಸುತ್ತೆ ಅಂತಂದ್ರೆ ಎಡಿ ಏನ್ ಮಾಡತ್ತೆ, ಬಿ ಸಿ ಯನ್ನ ಬಿ ಡಿ ಮತ್ತು ಡಿ ಸಿ ಆಗಿ ಅರ್ಧಿಸತ್ತೆ, ಅರ್ಧ ಅರ್ಧ ಮಾಡತ್ತೆ, ಈಕ್ವಲ್ ಡಿವೈಡ್ ಮಾಡತ್ತೆ. ಇವಾಗ 60 ಡಿಗ್ರಿ ಅಂತ ಇತ್ತಲ್ಲ ಮುಂಚೆ, ಓಕೆ, ಈಗ ನಾವೇನ್ ಮಾಡಿದ್ವಿ, ಒಂದು ಲಂಬವನ್ನ ಎಳೆದ್ರೆ ಇದು ಅರ್ಧಿಸುತ್ತೆ ಅಂದಾಗ ಇದು 30 ಡಿಗ್ರಿ ಆಗತ್ತೆ, ಇದು ಕೂಡ 30 ಡಿಗ್ರಿ ಆಗತ್ತೆ, ಹೌದಲ್ಲ. ನೆಕ್ಸ್ಟ್ ಏನ್ ಮಾಡೋಣ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಎ ಇಸ್ ಈಕ್ವಲ್ ಟು 2 ಅಂದ್ರೆ ಸಮಬಾಹು ತ್ರಿಭುಜದಲ್ಲಿ ಪ್ರತಿ ಬಾಹುವಿನ ಅಳತೆ ಒಂದೇ ಆಗಿರುತ್ತೆ, 2 ಅಂತ ತಗೊಳ್ಳೋಣ. ಎ ಬಿ 2 ಆಗಿರ್ಲಿ, ಎ ಸಿ 2 ಆಗಿರ್ಲಿ, ಬಿ ಸಿ ಕೂಡ 2 ಆಗಿರ್ಲಿ. ಬಿ ಸಿ 2 ಅಂದ್ರೆ ಬಿ ಡಿ 1, ಡಿ ಸಿ 1, ಎರಡನ್ನ ಸೇರಿಸಿದ್ರೆ 2 ಆಗುತ್ತೆ. ಈಗ ಮತ್ತೆ ನಾವು ಪೈಥಾಗೋರಸ್ ಪ್ರಮೇಯವನ್ನ ಬಳಸೋಣ. ಯಾಕೆ ಅಂತಂದ್ರೆ ನಮ್ಗೆ ಎ ಡಿ ಯ ಬೆಲೆ ಗೊತ್ತಿಲ್ಲ, ಇದು ಲಂಬಕೋನ ತ್ರಿಭುಜ, ಎ ಡಿ ಯ ಬೆಲೆ ನಮಗ್ ಗೊತ್ತಿಲ್ಲ. ಹಾಗಾಗಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ನಮ್ಗೇನ್ ಬೇಕು, ಎ ಡಿ ಬೇಕು. ಸೊ 2ರ ವರ್ಗ, ಇದು 2ರ ವರ್ಗ, ಎ ಸಿ ಸ್ಕ್ವೇರ್ ಮೈನಸ್ 1ರ ವರ್ಗ ಏನಾಗತ್ತೆ, 4 ಮೈನಸ್ 1, 4 ಮೈನಸ್ 1 ಅಂದ್ರೆ 3. ಎ ಡಿ ಏನಾಗತ್ತೆ, ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಆದ್ರೆ ಎ ಡಿ ಏನಾಗತ್ತೆ, √3 ಆಗತ್ತೆ. ಹಾಗಾದ್ರೆ ಎ ಡಿ ಯ ಬೆಲೆ ಎಷ್ಟು ಬಂತು, √3 ಅಂತ ಬಂತು. ಓಕೆ, ಈಗ ನಾವು ಅನುಪಾತಗಳನ್ನ ಬರೆಯೋಣ. ಸೈನ್ 60 ಡಿಗ್ರಿ, ಸೈನ್ ಅಂದ್ರೆ ಏನು, ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಇದು ವಿಕರ್ಣ, ಇದು ಥೀಟಾಗೆ ಅಭಿಮುಖ ಅಂದ್ರೆ ಇದು ಅಭಿಮುಖ, ಇದು ಪಾರ್ಶ್ವ ಅಲ್ವಾ. ಎ ಡಿ ಡಿವೈಡೆಡ್ ಬೈ ಡಿ ಸಿ, ಸಾರಿ ಎ ಡಿ ಡಿವೈಡೆಡ್ ಬೈ ಎ ಸಿ ಅಂತ ತಗೊಳ್ಳೋಣ. ಎ ಡಿ ಎಷ್ಟಿದೆ, √3 ಇದೆ, ಎ ಸಿ ಎಷ್ಟಿದೆ, 2 ಇದೆ. ಹಾಗಾಗಿ ಸೈನ್ 60 ಡಿಗ್ರಿ ಅಂತಂದ್ರೆ √3 ಡಿವೈಡೆಡ್ ಬೈ 2. ಕಾಸ್ 60 ಡಿಗ್ರಿ ಅಂದ್ರೆ ಪಾರ್ಶ್ವಬಾಹು 1 ಡಿವೈಡೆಡ್ ಬೈ ವಿಕರ್ಣ 1/2 ಅಲ್ವಾ. ಟ್ಯಾನ್ 60 ಡಿಗ್ರಿ ಅಂದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ, √3 ಡಿವೈಡೆಡ್ ಬೈ 1. √3/1 ಅಂದ್ರೆ √3ನೇ ಬರುತ್ತೆ. ಕೋಸೆಕ್ ಅಂದ್ರೆ ಇದನ್ನ ಉಲ್ಟಾ ಮಾಡೋಣ, 2/√3. ಸೆಕ್ ಅಂದ್ರೆ ಇದನ್ನ ಉಲ್ಟಾ ಮಾಡೋಣ, 2/1 ಅಂದ್ರೆ 2 ಬರುತ್ತೆ. ಇದನ್ನ ಉಲ್ಟಾ ಮಾಡಿದ್ರೆ 1/√3 ಬರುತ್ತೆ. ಇದು ಕೋಸೆಕ್ 60 ಡಿಗ್ರಿ, ಸೆಕ್ 60 ಡಿಗ್ರಿ, ಕಾಟ್ 60 ಡಿಗ್ರಿಯ ಬೆಲೆ. ಇದೇ ನಾವು 30 ಡಿಗ್ರಿಗೆ ತಗೊಂಡ್ರೆ, 30 ಡಿಗ್ರಿ ಅಂತಂದ್ರೆ ಎಲ್ಲಿದೆ ನಮ್ 30 ಡಿಗ್ರಿ, ಇಲ್ಲಿದೆ. ಹಾಗಿದ್ರೆ ಇದು ನಮ್ಗೆ ಅಭಿಮುಖ ಬಾಹು ಆಗತ್ತೆ, ಇದು ಪಾರ್ಶ್ವಬಾಹು ಯಾವ್ದಾಗತ್ತೆ, ಇದು ಪಾರ್ಶ್ವಬಾಹು ಆಗತ್ತೆ. ಕರೆಕ್ಟ್ ಆಗಿ ನೋಡಿ, ಥೀಟಾ ಮತ್ತು ಲಂಬಕೋನ, ಇದು ವಿಕರ್ಣ. ಈಗ ನಾವು ಕರೆಕ್ಟ್ ಆಗಿ ಬರ್ಕೋಬೇಕು. ಸೈನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಅಂದ್ರೆ ಅಭಿಮುಖ ಬಾಹುವಿನ ಬೆಲೆ 1 ಡಿವೈಡೆಡ್ ಬೈ 2. ಇದು ಸೈನ್ 30 ಡಿಗ್ರಿಯ ಬೆಲೆ. ಕಾಸ್ 30 ಡಿಗ್ರಿ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ, ಎ ಡಿ ಡಿವೈಡೆಡ್ ಬೈ ಎ ಬಿ ಅಂದ್ರೆ √3. ಎ ಡಿ ಅಂದ್ರೆ √3 ಅಂತ ಬಂತಲ್ವಾ, √3 ಡಿವೈಡೆಡ್ ಬೈ 2. ಇದು ಕಾಸ್ 30 ಡಿಗ್ರಿಯ ಬೆಲೆ. ಟ್ಯಾನ್ 30 ಡಿಗ್ರಿ ಅಂದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ, ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದ್ರೆ 1 ಡಿವೈಡೆಡ್ ಬೈ √3. ಓಕೆ, ಅರ್ಥ ಆಯ್ತಾ. ಥೀಟಾ ಎಲ್ಲಿದೆ ಅದರ ಮೇಲೆ ನಾವು ಬಾಹುಗಳನ್ನ ನಿರ್ಧರಿಸ್ತೀವಿ. ಕೋಸೆಕ್ ಅಂದ್ರೆ ಉಲ್ಟಾ ಮಾಡೋಣ, 2/1 ಅಂದ್ರೆ 2 ಬರುತ್ತೆ. ಸೆಕ್ 30 ಡಿಗ್ರಿ ಅಂದ್ರೆ 2/√3. ಕಾಟ್ 30 ಡಿಗ್ರಿ ಅಂದ್ರೆ √3/1, ಅದು √3ನೇ ಬರುತ್ತೆ. ನೆಕ್ಸ್ಟ್ 0 ಡಿಗ್ರಿ ಮತ್ತು 90 ಡಿಗ್ರಿ. ಓಕೆ, ಏನಾಗುತ್ತೆ, ಕೋನ ಎ ಯು 0 ಡಿಗ್ರಿಗೆ ಸಮೀಪವಾದಂತೆ ಬಿ ಸಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಕೋನ ಎ ಬಿ ಸಿ ಗೆ ಸಮೀಪ ಆದ್ರೆ ಓಕೆ, ಅವಾಗ ಏನಾಗುತ್ತೆ, ಹೀಗಾದ್ರೆ ಎರಡು ಒಂದೇ ಕಡೆ ಬಂದ್ರೆ ಬಿ ಸಿ ಏನಾಗತ್ತೆ, 0 ಆಗತ್ತೆ. ಹಿಂಗಿದೆ ಬಿ ಸಿ, ಇದು ಎ ಬಿ ಇದೆ, ಸೊ ಇದು ಹೀಗ್ ಬಂದ್ರೆ ಬಿ ಸಿ ಕೂಡ 0ನೇ ಆಗತ್ತೆ ಅಲ್ವಾ. ಹಾಗಾಗಿ ಬಿ ಸಿ 0 ಆಗತ್ತೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗತ್ತೆ. ಅವಾಗ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗತ್ತೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು 1 ಅಂತ ತಗೊಳ್ಳೋಣ. ಬಿ ಸಿ ಏನಾಗಿದೆ, 0. ಯಾಕೆ, ಇದು ಎ ಬಿಗೆ ಹೊಂದ್ಕೊಂಡಿದೆ. ಬಿ ಸಿ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಸೈನ್ 0 ಅನ್ನ ಬರೆಯೋಣ. ಇವಾಗ ಸೈನ್ 0 ಡಿಗ್ರಿ ಅಂತಂದ್ರೆ ಥೀಟಾ ನಮ್ಗೆ ಇಲ್ಲಿದೆ, 90 ಡಿಗ್ರಿ ಇಲ್ಲಿದೆ. ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಇದು ವಿಕರ್ಣ. ಅಭಿಮುಖ ಡಿವೈಡೆಡ್ ಬೈ
ಪಾರ್ಶ್ವ. 0 ಡಿವೈಡೆಡ್ ಬೈ 1, 0 ಡಿವೈಡೆಡ್ ಬೈ 1 ಮಾಡಿದ್ರೆ 0ನೇ ಸಿಗತ್ತೆ. ಕಾಸ್ ಅಂತಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. 1 ಡಿವೈಡೆಡ್ ಬೈ 1 ಮಾಡಿದ್ರೆ 1 ಬಂತು. ಟ್ಯಾನ್ ಅಂದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ. 0 ಬೈ 1 ಅದು 0ನೇ ಬರುತ್ತೆ. ಈಗ ಇದನ್ನ ಉಲ್ಟಾ ಮಾಡೋಣ. 0 ಬೈ 1 ಇದೆ, ಸೊ 1 ಡಿವೈಡೆಡ್ ಬೈ 0. 1 ಡಿವೈಡೆಡ್ ಬೈ 0 ಮಾಡಿದ್ರೆ ಅದನ್ನ ವ್ಯಕ್ತಪಡಿಸಲು ಸಾಧ್ಯವಿಲ್ಲ, ನಾಟ್ ಡಿಫೈನ್ ಅಂತ ಹೇಳ್ತೀವಿ. ಯಾವುದೇ ಸಂಖ್ಯೆಯನ್ನ 0ಯಿಂದ ಭಾಗಿಸಿದಾಗ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಸೆಕ್ ಅಂತಂದ್ರೆ 1 ಬೈ 1 ಅಂದ್ರೆ 1. ಕಾಟ್ ಅಂತಂದ್ರೆ ಅಗೇನ್ 1 ಬೈ 0, ಮತ್ತೆ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಇದು 0 ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ. 90 ಡಿಗ್ರಿ ನೋಡಿದ್ರೆ ಇಲ್ಲಿ ಕೋನ ಎ ಏನಾಗಿದೆ, ಕೋನ ಎ 90 ಡಿಗ್ರಿಗೆ ಸಮೀಪ ಆದಂತೆ ಎ ಬಿ ಏನಾಗುತ್ತೆ, 0 ಆಗತ್ತೆ. ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗತ್ತೆ. ಅವಾಗ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಎರಡು ಕೂಡ ಹೊಂದ್ಕೊಳತ್ತೆ. ಅವಾಗ ಅದನ್ನ 1 ಅಂತ ಹೇಳೋಣ. ಬಿ ಸಿ ಏನಾಗಿದೆ 0. ಇಲ್ಲೂ ಕೂಡ ಸೈನ್ 90 ಡಿಗ್ರಿ ಅಂತಂದ್ರೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. 0 ಡಿವೈಡೆಡ್ ಬೈ 1 0 ಆಗತ್ತೆ. ಕಾಸ್ 90 ಅಂತಂದ್ರೆ 1 ಬೈ 1 1 ಆಗತ್ತೆ. ಟ್ಯಾನ್ 90 ಡಿಗ್ರಿ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸಾರಿ, ಟ್ಯಾನ್ ಅಂತಂದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಲ್ವಾ. 0 ಡಿವೈಡೆಡ್ ಬೈ 1 ಮಾಡಿದ್ರೆ 0ನೇ ಬರುತ್ತೆ. ಕೋಸೆಕ್ ಅಂದ್ರೆ 1 ಬೈ 0, ನಾಟ್ ಡಿಫೈನ್. ಹಾಗೆ ಇದು 1 ಬೈ 1 ಅಂದ್ರೆ 1 ಬರುತ್ತೆ. ಇಲ್ಲೂ ಕೂಡ 1 ಬೈ 0 ಅಂದ್ರೆ ನಾಟ್ ಡಿಫೈನ್. ಹೇಗ್ ಬಂತು ಅಂತ ಕೇಳಲ್ಲ, ಜಸ್ಟ್ ನಿಮಗ್ ಗೊತ್ತಿರ್ಲಿ ಅಂತ ತೋರಿಸಿದೆ. ನಮ್ಗೆ ಏನ್ ಇಂಪಾರ್ಟೆಂಟ್ ಆಗಿ ಬೇಕು, ಈ ಚಾರ್ಟ್ ಬೇಕು ನಮ್ಗೆ. ಇಷ್ಟು ಬೆಲೆಗಳನ್ನ ನೀವು ನೆನಪಿಟ್ಕೊಳ್ಳೇಬೇಕು. ಬರ್ದು ಪ್ರಾಕ್ಟೀಸ್ ಮಾಡಿ. ಇದನ್ನ ಒಂದ್ ಚಾರ್ಟ್ ಮಾಡಿ, ಕಲರ್ ಪೆನ್ಸಿಲ್ ಇಂದ, ಸ್ಕೆಚ್ ಪೆನ್ ಇಂದ ಒಂದ್ ಚಾರ್ಟ್ ಮಾಡಿ. ಓಕೆ, ನಿಮ್ಗೆ ಯಾವ ಕಲರ್ ಇಷ್ಟ ಆಗತ್ತೆ ಆ ಕಲರ್ ಇಂದ ಬೆಲೆಗಳನ್ನ ಬರಿತಾ ಹೋಗಿ. ಡೈಲಿ ಅದನ್ನ ನೋಡಿ. ಯಾಕಂತಂದ್ರೆ ಈ ಬೆಲೆಗಳನ್ನ ನಾವ್ ಇಲ್ಲಿ ಮಾತ್ರ ಅಲ್ಲ, ನೆಕ್ಸ್ಟ್ ಅನ್ವಯಗಳು ಇದೆ, ತ್ರಿಕೋನಮಿತಿಯ ಅನ್ವಯಗಳು, ಅಲ್ಲೂ ಕೂಡ ಇದನ್ನ ಬಳಸ್ತೀವಿ. ಹಾಗಾಗಿ ಈ ಚಾರ್ಟ್ ಇಂಪಾರ್ಟೆಂಟ್. ಸೈನ್ 0 ಅಂದ್ರೆ 0, ಸೈನ್ 30 ಅಂದ್ರೆ 1 ಬೈ 2, ಸೈನ್ 45 ಅಂದ್ರೆ 1 ಬೈ ರೂಟ್ 2, ಸೈನ್ 60 ಡಿಗ್ರಿ ಅಂದ್ರೆ ರೂಟ್ 3 ಬೈ 2, ಸೈನ್ 90 ಅಂದ್ರೆ 1. ಜಸ್ಟ್ ಟ್ರಿಕ್ ಹೇಳ್ತೀನಿ. ಸೈನ್ ಅಂತಂದ್ರೆ ನೀವು ಇಷ್ಟು ಬೆಲೆಗಳನ್ನ ನೆನ್ಪಿಟ್ಕೊಂಡ್ರೆ 0 ಫಸ್ಟ್ ಬರೀತೀರಾ, 1 ಲಾಸ್ಟಿಗೆ ಬರೀತೀರಾ, ಮಧ್ಯದಲ್ಲಿ 1 ಬೈ 2, 1 ಬೈ ರೂಟ್ 2, ರೂಟ್ 3 ಬೈ 2. ಇದನ್ನ ನಾನು ಎಕ್ಸಾಕ್ಟ್ಲಿ ಉಲ್ಟಾ ಮಾಡ್ತೀನಿ. ಅವಾಗ ಕಾಸ್ ಥೀಟಾ ಸಿಗತ್ತೆ. ನೋಡಿ, ಇಲ್ಲಿ ಲಾಸ್ಟ್ ಬೆಲೆಯನ್ನ ಫಸ್ಟಿಗೆ ಬರೆಯೋಣ. ಓಕೆ, ನೆಕ್ಸ್ಟ್ ರೂಟ್ 3 ಬೈ 2 ಅನ್ನ ಇಲ್ಲಿ ಬರೆಯೋಣ, 1 ಬೈ ರೂಟ್ 2 ಅಲ್ಲಿ ಬರೆಯೋಣ, 1 ಬೈ 2 ಅನ್ನ ಇಲ್ಲಿ ಬರೆಯೋಣ. ಹೀಗಿದ್ರೆ ಹೀಗ್ ಮಾಡಿದ್ರೆ ಕಾಸ್ ಥೀಟಾದ ಬೆಲೆ ಸಿಗತ್ತೆ. ನೀವು ಒಂದ್ ಸೈನ್ ಅನ್ನ ನೆನ್ಪಿಟ್ಕೊಂಡ್ರೆ ಎಲ್ಲಾ ಬೆಲೆಗಳನ್ನ ಬರೀಬಹುದು. ಟ್ಯಾನ್ ಅಂದ್ರೆ ಏನು, ಇಷ್ಟು ಬೆಲೆ ನೆನಪಿದ್ರೆ ಟ್ಯಾನ್ ಏನಾದ್ರೂ ಕನ್ಫ್ಯೂಸ್ ಆದ್ರೆ 0 ಡಿವೈಡೆಡ್ ಬೈ 1 ಮಾಡಿದ್ರೆ 0 ಬರುತ್ತೆ. 1 ಬೈ 2 ಡಿವೈಡೆಡ್ ಬೈ ರೂಟ್ 3 ಬೈ 2 ಮಾಡಿದ್ರೆ 2 ಕ್ಯಾನ್ಸಲ್ ಆಗತ್ತೆ, 1 ಬೈ ರೂಟ್ 3 ಬಂತು. ಹಾಗೆ 45 ಅಂದ್ರೆ ರೂಟ್ 2 ಕ್ಯಾನ್ಸಲ್ ಆಯ್ತು, 1 ಬೈ 1 ಅಂದ್ರೆ 1 ಬಂತು. ಇದು 2 ಕ್ಯಾನ್ಸಲ್ ಆದ್ರೆ ರೂಟ್ 3 ಬೈ 1 ಅಂದ್ರೆ ರೂಟ್ 3 ಬಂತು. ಸೊ 90 ಡಿಗ್ರಿ ಅಂದ್ರೆ ನಾಟ್ ಡಿಫೈನ್. ಹಾಗೆ ಕೋಸೆಕ್ ಅಂದ್ರೆ 1 ಬೈ ಸೈನ್. 1 ಬೈ ಸೈನ್ ಅಂದ್ರೆ 1 ಬೈ 0, 1 ಬೈ 0 ಅಂದ್ರೆ ಅದು ನಾಟ್ ಡಿಫೈನ್. ಹಾಗೆ 1 ಬೈ 2, 1 ಬೈ 1 ಬೈ 2 ಅಂತಂದ್ರೆ 2 ಮೇಲ್ ಹೋಗುತ್ತೆ. ಸೊ ಇದೆಷ್ಟು ಬಂತು, 2 ಅಂತ ಬಂತು. ಇದು ರೂಟ್ 2, ಇದು ರೂಟ್ 3 ಬೈ 2. ಓಕೆ, ರೂಟ್ 3 ಬೈ 2 ನ ಉಲ್ಟಾ ಮಾಡ್ತೀರಾ, 2 ಬೈ ರೂಟ್ 3 ಬಂತು. ಇದು 1. ಹಾಗೇನೆ ಸೆಕ್ ಮತ್ತು ಕಾಟ್ ಎ ಅನ್ನ ನಾವು ಬರೀತೀವಿ. ಸೆಕ್ ಅಂತಂದ್ರೆ ಕಾಸ್ ನ ಬೆಲೆಗಳನ್ನ 1 ಬೈ ಮಾಡಿದ್ರೆ ನಿಮ್ಗೆ ಸೆಕ್ಕೆ ಬರುತ್ತೆ. ಟ್ಯಾನ್ ನ ಎಲ್ಲಾ ಬೆಲೆಗಳನ್ನ 1 ಬೈ ಮಾಡಿದ್ರೆ 1 ಬೈ ಟ್ಯಾನ್ ಎ ಮಾಡಿದ್ರೆ ಕಾಟ್ ಎ ಬೆಲೆಗಳು ಬರುತ್ತೆ. ಈ ಚಾರ್ಟ್ ಇಂಪಾರ್ಟೆಂಟ್. ಈ ಚಾರ್ಟ್ ಅನ್ನ ನಾವು ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ಕೋಬೇಕು. ಮತ್ತೆ ಇದನ್ನ ಪ್ರಾಕ್ಟೀಸ್ ಮಾಡಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ 5 ಬೆಲೆಗಳನ್ನ ನಾವು ನೆನ್ಪಿಟ್ಟು. ಹಾಗಿದ್ರೆ ಲೆಕ್ಕಗಳನ್ನ ಹೇಗ್ ಕೇಳ್ತಾರೆ ಇದ್ರ ಮೇಲೆ? ಜಸ್ಟ್ ಸ್ಮಾಲ್ ಲೆಕ್ಕ ಇದೆ, ನೋಡ್ತಾ ಹೋಗೋಣ. ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ ಅಂತ ಕೇಳಿದ್ದಾರೆ. ಇದರ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ಸೈನ್ 60 ಡಿಗ್ರಿ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು, ಅದು ರೂಟ್ 3 ಬೈ 2. ಕಾಸ್ 30 ಡಿಗ್ರಿ ಅಂದ್ರೆ ರೂಟ್ 3 ಬೈ 2. ಸೈನ್ 60 30 ರೂಟ್ 3 ಬೈ 2 ಆದ್ರೆ ಕಾಸ್ 30 ರೂಟ್ 3 ಬೈ 2. ಇಂಟು ಮಾಡ್ತೀರಾ, ರೂಟ್ 3 ಇಂಟು ರೂಟ್ 3 3, 2 ಇಂಟು 2 4,
ಸೈನ್ 30 ಡಿಗ್ರಿ ಅಂದ್ರೆ 1/2, ಕಾಸ್ 60 ಡಿಗ್ರಿ ಅಂದ್ರೆ 1/2. 1 ಇಂಟು 1 1, 2 ಇಂಟು 2 4, 3 ಪ್ಲಸ್ 1 4, 4 ಡಿವೈಡೆಡ್ ಬೈ 4 ಮಾಡಿದ್ರೆ 1 ಬರುತ್ತೆ. ಈಸಿ ಇದೆ ಅಲ್ವಾ? ನೆಕ್ಸ್ಟ್ 5 ಕಾಸ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೆಕ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಅಂತ ಇದೆ. ಈ ತರಹದ ಲೆಕ್ಕಗಳನ್ನ ಬಿಡಿಸುವಾಗ ನಮ್ಗೆ ಬೆಲೆಗಳು ಇಂಪಾರ್ಟೆಂಟ್ ಆಗಿ ಬೇಕು. ಹಾಗಾಗಿ ಬೆಲೆಗಳನ್ನ ಪರ್ಫೆಕ್ಟ್ ಆಗಿ ಮಾಡಬೇಕು. 5 ಇಂಟು ಕಾಸ್ 60 ಡಿಗ್ರಿ ಅಂದ್ರೆ ಎಷ್ಟು? 1/2. ಸೊ 5 ಇಂಟು 1/2 ಹೋಲ್ ಸ್ಕ್ವೇರ್ ಪ್ಲಸ್ 4 ಇಂಟು 2/3 ಹೋಲ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ 45. ಟ್ಯಾನ್ 45 ಡಿಗ್ರಿ ಅಂತಂದ್ರೆ 1. ಸೊ ಸ್ಕ್ವೇರ್ ಇರೋದ್ರಿಂದ 1 ಸ್ಕ್ವೇರ್ ಅಂತ ಮಾಡ್ತೀವಿ. 1 ಸ್ಕ್ವೇರ್ ಇಸ್ 1 ಡಿವೈಡೆಡ್ ಬೈ ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಅಂದ್ರೆ ನಮಗ್ ಗೊತ್ತಿರಬೇಕು ಅದು 1/2 ಅಂತ. ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್ ಹಾಕ್ತೀರಾ. ಕಾಸ್ 30 ಡಿಗ್ರಿ √3/2 ಹೋಲ್ ಸ್ಕ್ವೇರ್. ಇದೇನಾಗುತ್ತೆ? 1 ಸ್ಕ್ವೇರ್ ಅಂದ್ರೆ 1. 5 ಇಂಟು 1 5 ಡಿವೈಡೆಡ್ ಬೈ 2ರ ವರ್ಗ ಅಂದ್ರೆ 4 ಪ್ಲಸ್ 2ರ ವರ್ಗ ಅಂದ್ರೆ 4. 4 4 16. √3ಯ ವರ್ಗ ಅಂತಂದ್ರೆ √3 ಇಂಟು √3 ಅಲ್ವಾ? ಅದೇನಾಗತ್ತೆ? 3 ಆಗತ್ತೆ. ಸೊ ಡಿವೈಡೆಡ್ ಬೈ 3 ಮೈನಸ್ 1 ಡಿವೈಡೆಡ್ ಬೈ 1ರ ವರ್ಗ 1, 2ರ ವರ್ಗ 4 ಪ್ಲಸ್ √3ಯ ವರ್ಗ 3, 2ರ ವರ್ಗ 4. ಇಲ್ಲಿ 4 ಇದೆ. 1 ಪ್ಲಸ್ 3 ಅಂತಂದ್ರೆ 4. 4/4 ಅಂತಂದ್ರೆ ಅದು 1 ಬರುತ್ತೆ ಅಲ್ವಾ? 1. ಈಗ 4 ಮತ್ತು 3ರ ಲಸ ಎಷ್ಟು ಬರುತ್ತೆ? 12 ಬಂತು. ಹಾಗಿದ್ರೆ ಇಲ್ಲಿ ನಮ್ಗೆ 4 3 12, 3 4 12, 5 3 15, 16 4 64. 1 ಇಂಟು 12 ಮಾಡಿದ್ರೆ 12 ಮೈನಸ್ 12 ಡಿವೈಡೆಡ್ ಬೈ 12. ಈಗ ನಾವು ಏನ್ ಮಾಡೋಣ? 15ರಲ್ಲಿ 12ಅನ್ನ ಕಳೆದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. 64ರಲ್ಲಿ 3ಅನ್ನ ಕೂಡಿಸಿದ್ರೆ 67 ಡಿವೈಡೆಡ್ ಬೈ 12 ಅಂತ ಬಂತು. ಓಕೆ, ಸೊ ಬರ್ಕೊಳ್ರಿ ಇದನ್ನ. ಈ 2 ಲೆಕ್ಕಗಳನ್ನ ಬರ್ಕೊಳ್ರಿ. ಆಯ್ತಾ? ಮುಗಿತಾ ಬರ್ಕೊಂಡು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಹಾಗಿದ್ರೆ? ಎಸ್ ಡಿಯರ್ ಚಿಲ್ಡ್ರನ್, ಆಗಿದ್ರೆ ಸೊ ನನ್ಗೆ ಒಂದು ಕಮೆಂಟ್ ಮಾಡಿ. ಇನ್ನೊಂದು ಲೆಕ್ಕ ಹೇಗಿದೆ ನೋಡೋಣ. ಕಾಸ್ 45 ಇದು ನಮ್ಗೆ ಸ್ಮಾಲ್ ಇದ್ರೆ ಅಂದ್ರೆ ಸಣ್ಣದಿದ್ರೆ 2 ಅಂಕಕ್ಕೆ ಕೇಳ್ತಾರೆ. ಸ್ವಲ್ಪ ದೊಡ್ಡದಿದ್ರೆ 3 ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಕಾಸ್ 45 ಡಿಗ್ರಿ ಡಿವೈಡೆಡ್ ಬೈ ಸೆಕ್ 30 ಡಿಗ್ರಿ ಪ್ಲಸ್ ಕೋಸೆಕ್ 30 ಡಿಗ್ರಿ ಅಂತ ಹೇಳಿದ್ದಾರೆ. ಕಾಸ್ 45 ಅಂದ್ರೆ ಎಷ್ಟು ಅಂತ ನಮ್ಗೆ ಗೊತ್ತಿರ್ಬೇಕು. ನೆನ್ಪಿಟ್ಕೊಳ್ರಿ, ಕಾಸ್ 45 ಮತ್ತೆ ಸೈನ್ 45 ಎರಡೂ ಬೆಲೆಗಳು ಒಂದೇ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ ಯಾವ ಬೆಲೆಗಳಿಗೆ, ಯಾವ ಸೈನ್ ಮತ್ತು ಕಾಸ್ ಬೆಲೆಗಳಿಗೆ ಥೀಟಾ ಒಂದೇ ಆಗಿರುತ್ತೆ ಅಂತ ಕೇಳ್ತಾರೆ. ಅದು 45 ಡಿಗ್ರಿ. ಯಾಕೆ? ಸೈನ್ 45 ಡಿಗ್ರಿ ಅಂದ್ರೂ ಕೂಡ 1/√2, ಸೈನ್ 45 ಡಿಗ್ರಿ ಅಂದ್ರೂ ಕೂಡ 1/√2, ಹಾಗೆ ಕಾಸ್ 45 ಡಿಗ್ರಿ ಅಂದ್ರೂ ಕೂಡ 1/√2 ಅಲ್ವಾ? ಈ ಎರಡು ಬೆಲೆಗಳು ಒಂದೇ ಆಗಿರುತ್ತೆ. ಇಲ್ಲಿ ನಮ್ಗೆ ಏನ್ ಕೇಳಿದ್ದಾರೆ? 45 ಡಿಗ್ರಿ ಅಂತ ಕೇಳಿದ್ದಾರೆ. ಸೊ 1/√2. ಸೆಕ್ 30 ಡಿಗ್ರಿ. ಸೆಕ್ 30 ಡಿಗ್ರಿ ಅಂದ್ರೆ ನಮಗ್ ಗೊತ್ತಿರ್ಬೇಕು. ಚಾರ್ಟ್ ಅಲ್ಲಿರುವಂತಹ ಪ್ರತಿ ಬೆಲೆ ನಮಗ್ ಗೊತ್ತಿರ್ಲೇಬೇಕು. 2/√3 ಪ್ಲಸ್ ಕೋಸೆಕ್ 30 ಡಿಗ್ರಿ ಅಂದ್ರೆ 2.
sin 30 ಅಂದ್ರೆ 1/2, cosec ಅಂದ್ರೆ 2 ಅಲ್ವಾ, ಈಸ್ ಈಕ್ವಲ್ ಟು 1/√2 ಡಿವೈಡೆಡ್ ಬೈ, ಇಲ್ಲಿ ಲಸ ಎಷ್ಟು ಬರುತ್ತೆ, ಏನಿಲ್ಲ ಅಂದ್ರೆ ಒಂದು, √3 ಇಂಟು 1. √3 ಇಂಟು 1 ಮಾಡಿದ್ರೆ ನಮ್ಗೆ ಇಲ್ಲಿ √3 ಇದೆ, ಸೊ ಏನು ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ. 2 ಪ್ಲಸ್ ಇಲ್ಲಿ ಇಲ್ಲ, ಹಾಗಾಗಿ ಇಂಟು √3 ಮಾಡ್ತೀರಾ. 2 ಪ್ಲಸ್ 2√3 ಡಿವೈಡೆಡ್ ಬೈ √3. ಇವಾಗ ನಾವೇನ್ ಮಾಡೋಣ, ಈ √3 ಅನ್ನ ಮೇಲ್ ಕಳ್ಸೋಣ. ಓಕೆ, ಅವಾಗ ಏನಾಗತ್ತೆ, √3 ಈ 2 ಪ್ಲಸ್ 2√2 ಅನ್ನ √3 ಅನ್ನ ಇಲ್ಲಿ ಕಳ್ಸೋಣ. ಅವಾಗ ಏನಾಗತ್ತೆ, √2 ಇಂಟು 2 ಪ್ಲಸ್ 2√3 ಆಗುತ್ತೆ. √3 ಡಿವೈಡೆಡ್ ಬೈ √2 ಇಂಟು 2, 2√2 ಪ್ಲಸ್ √2 ಇಂಟು √3 ಅಂತಂದ್ರೆ 2 ಇಂಟು 3 ಅಂತ ಆಗತ್ತೆ. ರೂಟ್ ಅಲ್ಲಿ 2 ಇಂಟು 3 ಮಾಡಿದ್ರೆ 6 ಬರುತ್ತೆ. ಸೊ 2 ಇಲ್ಲಿದೆ, ಹಾಗಾಗಿ 2 ಇಂಟು √6 ಆಗತ್ತೆ. ರೂಟ್ ಅಲ್ಲಿ ನಮ್ಗೆ 2 ಇದೆ, ಇಲ್ಲಿ 3 ಇದೆ, 2 3 6, ಇಲ್ಲಿ 2 ಇರೋದನ್ನ ಹಾಗೆ ಬರ್ಕೊಂಡು, ರೂಟ್ ಒಳಗಡೆ ಇರೋ ಸಂಖ್ಯೆಗಳನ್ನ ರೂಟ್ ಒಳಗಡೆ ಇರೋ ಸಂಖ್ಯೆಯಿಂದಾನೇ ಗುಣಿಸ್ಬೇಕು, ಸಹ ಗುಣಕಗಳನ್ನ ಸಹ ಗುಣಕಗಳ ಜೊತೆನೆ ಗುಣಿಸ್ಬೇಕು. ಓಕೆ, ನೆಕ್ಸ್ಟ್ √3 ಡಿವೈಡೆಡ್ ಬೈ 2 ಇಂಟು √2 ಪ್ಲಸ್ 2 ಇಂಟು √6 ಅಂತ ಬಂತ. ಇವಾಗ ನಾವೇನ್ ಮಾಡೋಣ, ಛೇದದಲ್ಲಿ ಇರುವಂತಹ ರೂಟ್ ಸೈನ್ ಅನ್ನ ತೆಗಿಬೇಕು. ಅದನ್ನ ನಾನು ಅಕರ್ಣಿಕಾರಕಗೊಳಿಸೋದು ಅಂದ್ರೆ ಕರಣಿಗಳಲ್ಲಿ ನಾವು ಕಲ್ತಿದೀವಿ. ಅವಾಗ ಏನ್ ಮಾಡ್ತೀವಿ, ಛೇದವನ್ನ ಗುಣಿಸ್ತೀವಿ, ಎರಡು ಕಡೆ ಚಿಹ್ನೆಯನ್ನ ಚೇಂಜ್ ಮಾಡ್ತೀವಿ. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಹಾಕ್ತಿವಿ, ಮೈನಸ್ ಇದ್ರೆ ಪ್ಲಸ್ ಹಾಕ್ತಿವಿ. ಇದನ್ನ ಅಕರ್ಣಿಕಾರಕಗೊಳಿಸೋದು, ನೆನಪಿದೆನಾ? 2 ಇಂಟು √2 ಮೈನಸ್, ಇಲ್ಲಿ ಪ್ಲಸ್ ಇದೆ ಹಾಗಾಗಿ ಮೈನಸ್ ತಗೊಳ್ಳೋಣ. ಛೇದದಲ್ಲಿ ಏನಿದೆ ಅದನ್ನೇ ಬರ್ಕೋತೀವಿ, ಚಿಹ್ನೆಯನ್ನ ಮಾತ್ರ ಚೇಂಜ್ ಮಾಡ್ತೀವಿ. 2 ಇಂಟು √2 ಮೈನಸ್ 2 ಇಂಟು √6 ಡಿವೈಡೆಡ್ ಬೈ 2 ಇಂಟು √2 ಮೈನಸ್ 2 ಇಂಟು √6. ಇದು ಯಾಕೆ ಹಿಂಗ್ ಮಾಡಿದ್ವಿ, ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ರೂಪದಲ್ಲಿ ಬಂತು, ಹಾಗಾಗಿ a² ಮೈನಸ್ b² ಅಂತ ನಾವು ಬರೀಬಹುದು. ಇಲ್ಲಿ a² ಅಂದ್ರೆ 2√2² ಮೈನಸ್ b² ಅಂದ್ರೆ 2√6². ಇಲ್ಲಿ ಬಂದ್ರೆ √3 ಇಂಟು √2, ರೂಟ್ ಒಳಗಡೆ ಇರುವಂತಹ ಸಂಖ್ಯೆಗಳನ್ನ ಗುಣಿಸ್ರಿ. 2 ಇಂಟು √6 ಮೈನಸ್ 2 ಇಂಟು 6 3 18. ಇವಾಗ 2√6 ಮೈನಸ್ 6√2, ಯಾಕೆ 6 ಬಂತದು? √18 ಅನ್ನ 9 2 18 ಅಂತ ಬರಿತೀನಿ. 9 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಅದರ ವರ್ಗಮೂಲ ಏನಾಗತ್ತೆ, 3 ಆಗತ್ತೆ. 2 ಇಂಟು 3 ಇಂಟು √2 ಹಾಗೆ ಉಳಿಯುತ್ತೆ. 2 3 6√2 ಅಂತ ಬಂತು, ಅದೇ ಇಲ್ಲಿ ಬರೆದಿದೀವಿ. ಡಿವೈಡೆಡ್ ಬೈ 2ರ ವರ್ಗ ಅಂದ್ರೆ 4, √2² ಅಂದ್ರೆ 2, ಮೈನಸ್ 2ರ ವರ್ಗ ಅಂದ್ರೆ 4, √6² ಅಂದ್ರೆ 6. ಈಗ 2ನ್ನ ನಾನು ಕಾಮನ್ ಆಗಿ ತೆಗಿತೀನಿ, ಯಾಕೆಂದ್ರೆ ಇಲ್ಲಿ 2 ಇದೆ, ಇಲ್ಲಿ 2 3 6 ಅಂತ ಬರೀಬಹುದು. ಸೊ 2ನ್ನ ಕಾಮನ್ ಆಗಿ ತೆಗೆದ್ರೆ √6 ಮೈನಸ್ 3√2 ಅಂತ ಉಳಿತು. 4 2 8, 6 4 24. 2 ಇಂಟು √6 ಮೈನಸ್ 3√2 ಡಿವೈಡೆಡ್ ಬೈ 24ರಲ್ಲಿ 8ನ್ನ ಕಳೆಯೋಣ, 16, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಹಾಗಾಗಿ ಮೈನಸ್ ಅಂತ ಹಾಕೋಣ. ಈಗ 2 1 2 8 ಮೈನಸ್ 8 ಅಂತ ಉಳಿತು. ಇಲ್ಲಿ ಮೇಲೆ ಏನ್ ಉಳಿತು, √6 ಮೈನಸ್ 3√2 ಡಿವೈಡೆಡ್ ಬೈ ಮೈನಸ್ 8. ಈಗ ನನ್ಗಿದು ಮೈನಸ್ ಬೇಡ ಕೆಳಗೆ, ಅದಕ್ಕೆ ನಾನೇನ್ ಮಾಡ್ತೀನಿ, ಇದಕ್ಕೆ ಇಂಟು -1 ಅಂತ ಮಾಡೋಣ. ಓಕೆ, ಅವಾಗ ಏನಾಗುತ್ತೆ, -1 ಇಂಟು ಮೈನಸ್ √6 ಮಾಡಿದ್ರೆ ಮೈನಸ್ √6 ಮೈನಸ್ ಇಂಟು ಮೈನಸ್ ಪ್ಲಸ್ 3√2 ಡಿವೈಡೆಡ್ ಬೈ 8 ಆಗುತ್ತೆ. ಇದನ್ನೇ ನಾನು ಹಿಂದೆ ಮುಂದೆ ಮಾಡಿ ಬರಿತೀನಿ. ಹೇಗೆ, 3√2 ಮೈನಸ್ √6 ಡಿವೈಡೆಡ್ ಬೈ 8 ಅಂತ ಬರಿತೀನಿ. 3√2 ಮೈನಸ್ √6 ಡಿವೈಡೆಡ್ ಬೈ 8 ಅಂತ ಬರಿತೀನಿ. ಓಕೆ, ಈ ತರಹದ ಲೆಕ್ಕಗಳನ್ನು ಕೂಡ ನಮ್ಗೆ 2 ಅಥವಾ 3 ಅಂಕಗಳಿಗೆ ಕೇಳ್ತಾರೆ. ಬರ್ಕೊಡ್ರಿ ಇದನ್ನ. ಮುಗಿತಾ? ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಎಸ್, ಸೊ ಈಗ ನೆಕ್ಸ್ಟ್ ನಮ್ಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ಇದೆ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ ಜಸ್ಟ್ ನಾನು ಸಿಂಪಲ್ ಒಂದು 5 ನಿಮಿಷದಲ್ಲಿ ಹೇಳ್ತೀನಿ. ಲೆಕ್ಕಗಳನ್ನ ಮತ್ತೆ ನಾವು ಮುಂದಿನ ಕ್ಲಾಸ್ ಅಲ್ಲಿ ಬಿಡಿಸೋಣ. ಈಗ ಇಲ್ಲಿವರೆಗೂ ನಾವು
ತ್ರಿಕೋನಮಿತಿ ಅಂದ್ರೆ ಏನು ಅಂತ ನೋಡಿದ್ವಿ. ಹಾಗೆ ತ್ರಿಕೋನಮಿತಿಯಲ್ಲಿ ಬರುವಂತಹ ಅನುಪಾತಗಳು 6 ಅನುಪಾತಗಳನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ನಾವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಏನಾಗಿರುತ್ತೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಬರೋದು ಯಾವುದು? ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಮಕ್ಕಳೇ, ನಮ್ಗೆ ಬೀಜಗಣಿತದಲ್ಲಿ ನಿತ್ಯ ಸಮೀಕರಣಗಳನ್ನ ನಾವು ಕಲ್ತಿದೀವಿ. ಏನಂತ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಹೌದಾ? a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಹಾಗೆ a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್, a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್, ಹೌದಾ? ಆಮೇಲೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ, ಈ ತರಹದ ಸೂತ್ರಗಳನ್ನ ನಾವು ಕಲ್ತಿದೀವಿ ಅಲ್ವಾ? ಅದಕ್ಕೆ ನಾವೇನಂತ ಹೇಳ್ತಿದ್ವಿ? ಬೀಜಗಣಿತದ ನಿತ್ಯ ಸಮೀಕರಣಗಳು. ಇಲ್ಲಿ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ತಿಳಿಯೋಣ. ಇಲ್ಲಿ ಮುಖ್ಯವಾಗಿ ನಾವು 3 ಸಮೀಕರಣಗಳನ್ನ ಬಳಸ್ತೀವಿ. ಇವು ಇಂಪಾರ್ಟೆಂಟ್. ಯಾವ್ಯಾವುದು? ಕರೆಕ್ಟ್ ಆಗಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ನ ಬೆಲೆ ಏನಾಗಿರುತ್ತೆ? 1 ಆಗಿರುತ್ತೆ. ನೆನ್ಪಿಟ್ಕೊಡ್ರಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಆಗಿರುತ್ತೆ. ಈಗ ಒಂದು ಟ್ಯಾನ್ ಸ್ಕ್ವೇರ್ ಎ ಬೆಲೆಯನ್ನ ಕೊಟ್ಟು ಅದನ್ನ ನೀವು ಲಂಬಕೋನ ತ್ರಿಭುಜದಲ್ಲಿ ಹಾಕಿ, ಓಕೆ, ಮತ್ತೆ ನಾವು ಪೈಥಾಗೋರಸ್ ಪ್ರಮೇಯವನ್ನ ಬಳಸಿ 3 ಬಾಹುವಿನ ಅಳತೆಯನ್ನ ಕಂಡು ಹಿಡಿದು, ಬೇಕಿದ್ರೆ ಇದನ್ನ ನೀವು ಟ್ರೈ ಮಾಡಿ ನೋಡಿ, 3 ಬಾಹುವಿನ ಅಳತೆಯನ್ನ ಕಂಡು ಹಿಡಿದು ನಾವು ಟ್ಯಾನ್ ಸ್ಕ್ವೇರ್ ಎ ಅಂದ್ರೆ ಟ್ಯಾನ್ ಬೆಲೆಯನ್ನ ಬರ್ಕೊಂಡು ಸ್ಕ್ವೇರ್ ಮಾಡೋಣ, ಪ್ಲಸ್ 1 ಮಾಡೋಣ. ಆವಾಗ ಅದನ್ನ ಬಿಡಿಸಿದ್ರೆ ನಿಮ್ಗೆ ಏನಾಗತ್ತೆ? ಸೆಕ್ ಎ ನ ಬೆಲೆ ಸಿಗತ್ತೆ, ಸೆಕ್ ಸ್ಕ್ವೇರ್ ಎ ನ ಬೆಲೆ ಸಿಗತ್ತೆ. ನೀವು ಮಾಡಿ ನೋಡಿ ಇದನ್ನ. ಏನಾದ್ರೂ ಒಂದು ಬೆಲೆ ತಗೊಳ್ರೆ ಪೈಥಾಗೋರಸ್ ಪ್ರಮೇಯವನ್ನ ಅಪ್ಲೈ ಮಾಡಿ ಬಾಹುಗಳ ಅಳತೆಯನ್ನ ಕಂಡು ಹಿಡಿದು ನೆಕ್ಸ್ಟ್ ಟ್ಯಾನ್ ಸ್ಕ್ವೇರ್ ಎ ಅಂದ್ರೆ ಏನು ಅಂತ ಬರ್ಕೊಳ್ರಿ, ಪ್ಲಸ್ 1 ಅದನ್ನ ಬಿಡಿಸ್ತಾ ಹೋಗಿ. ಕೊನೆಗೆ ಬರುವಂತಹ ನಿಮ್ ಬೆಲೆ ಏನಾಗಿರುತ್ತೆ? ಅದು ಸೆಕ್ ಸ್ಕ್ವೇರ್ ಎ ಗೆ ಸಮ ಆಗಿರುತ್ತೆ. ಚೆಕ್ ಮಾಡಿ ನೋಡಿ ಇದನ್ನ. ಓಕೆ, ಹಾಗಿದ್ರೆ ಇದು ಮೊದಲನೇ ನಿತ್ಯ ಸಮೀಕರಣ, ಇದು ಎರಡನೇ ನಿತ್ಯ ಸಮೀಕರಣ, ಇದು ಮೂರನೇದು. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ, ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ. ಇದನ್ನೇ ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬರೆದ್ರೆ, ಹಿಂದೆ ಮುಂದೆ ಮಾಡಿ ಮುಖ್ಯವಾಗಿ 3 ನಿತ್ಯ ಸಮೀಕರಣ, ಅದನ್ನೇ ನಾನು ಹೀಗೂ ಬರೀಬಹುದು. ಹೇಗೆ? ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಇದೆ ಅಲ್ಲ, ನಾನೇನ್ ಮಾಡ್ತೀನಿ? ಕಾಸ್ ಸ್ಕ್ವೇರ್ ಎ ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ, 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಇದು ಹೇಗ್ ಬಂತು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ತರ ಬಂತು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಯ್ತು. ಹಾಗೆ ಕಾಸ್ ಸ್ಕ್ವೇರ್ ಎ ಅಂತ ಬಂದ್ರೆ ಅವಾಗ ನಾನೇನ್ ಮಾಡ್ತೀನಿ? ಸೈನ್ ಸ್ಕ್ವೇರ್ ಎ ಅನ್ನ ಈ ಕಡೆ ಶಿಫ್ಟ್ ಮಾಡೋಣ, ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಮತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಹೌದಾ? ಹೀಗೂ ಬರೀಬಹುದು. ಮುಖ್ಯವಾಗಿ ನಾವು ಎಲ್ಲಿಂದ ತಗೊಂಡ್ವಿ? ಇಲ್ಲಿಂದ ಪ್ರಾರಂಭ ಮಾಡಿದ್ವಿ, ಹೀಗೂ ನಾವು ಬರೀಬಹುದು. ನೆಕ್ಸ್ಟ್ ಸೈನ್ ಎ ಅನ್ನ ಹೇಗ್ ಬರೀಬಹುದು ನಾವು? 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಇದೆ ಅಲ್ಲ, ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ನೆಕ್ಸ್ಟ್ ಕಾಸ್ ಎ ಅನ್ನ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತಂದ್ರೆ ಸೆಕ್ ಸ್ಕ್ವೇರ್ ಎ ಇದೆ, ಇದನ್ನ ಹೇಗ್ ಬರೀಬಹುದು? ಸೆಕ್ ಸ್ಕ್ವೇರ್ ಎ ಟ್ಯಾನ್ ಸ್ಕ್ವೇರ್ ಎ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಬರೀಬಹುದು. ಹಾಗೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ, ಕಾಟ್ ಸ್ಕ್ವೇರ್ ಎ ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ, ಕೋಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆಗತ್ತೆ. ಹೌದಾ? ಇವುಗಳಿಗೆ ನಾವೇನಂತ ಹೇಳ್ತೀವಿ? ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ಹೇಳ್ತೀವಿ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾಳೆ ಅಂದ್ರೆ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ? ಈ ನಿತ್ಯ ಸಮೀಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಲೆಕ್ಕಗಳನ್ನ ಬಿಡಿಸೋಣ. ಇಲ್ಲಿ ಬರುವಂತಹ ಎಲ್ಲಾ ಲೆಕ್ಕಗಳು ಕೂಡ 3 ಮತ್ತು 4 ಅಂಕಗಳ ಲೆಕ್ಕಗಳು ಆಗಿರುತ್ತೆ. ಓಕೆ, ಹಾಗಿದ್ರೆ ಮಕ್ಕಳು ಜಸ್ಟ್ ಒಂದ್ಸತಿ ನಾನು ರಿವೈಸ್ ಮಾಡ್ತಾ ಹೋಗ್ತೀನಿ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು, ಹಾಗೆ ನಿರ್ದಿಷ್ಟ ಕೋನಗಳು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಓಕೆ, ನೆಕ್ಸ್ಟ್ ಅವುಗಳ ಬೆಲೆಗಳನ್ನ ಹೇಗ್ ಬಂತು ಅಂತ ನೋಡಿದ್ವಿ. ಆಮೇಲೆ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಕೂಡ ನಾವು ನೋಡಿದ್ವಿ. ಅಲ್ಲಿ 6 ಅನುಪಾತಗಳನ್ನ ನಾವು ನೋಡ್ತೀವಿ. ಒಂದು ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಅಥವಾ ಎಲ್ಲಿ ಥೀಟಾ ಉಂಟಾಗತ್ತೆ ಅದನ್ನ ಎ ಅಂತ ತಗೊಂಡಿದೀವಿ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೋಸೆಕ್ ಎ, ಸೆಕ್ ಎ, ಕಾಟ್ ಎ. ವಿಲೋಮ ಅನುಪಾತಗಳಂತ ನಾವು ಯಾವ್ದನ್ನ ಕರಿತೀವಿ? 1/sin ಮಾಡಿದ್ರೆ ಕೋಸೆಕ್ ಎ ಬರುತ್ತೆ, ಹೌದಾ? ನೆಕ್ಸ್ಟ್ 1/cos ಮಾಡಿದ್ರೆ ಸೆಕ್ ಬರುತ್ತೆ, 1/tan ಮಾಡಿದ್ರೆ ಕಾಟ್ ಎ ಬರುತ್ತೆ, 1/cosec ಮಾಡಿದ್ರೆ ಮತ್ತೆ ನಿಮ್ಗೆ ಸೈನ್ ಎ ಬರುತ್ತೆ.
ಹಾಗೆ 1/sec ಮಾಡಿದ್ರೆ cos a ಬರುತ್ತೆ, 1/cot ಮಾಡಿದ್ರೆ tan a ಬರುತ್ತೆ. ಇಷ್ಟು ನಾವು ನೆನ್ಪಿಟ್ಕೊಳ್ಳೇಬೇಕಾದಂತಹ ಅಂಶಗಳು. ಓಕೆ, ಹಾಗಿದ್ರೆ ಮಕ್ಕಳೇ ಇವತ್ತು ನಾವು ತ್ರಿಕೋನಮಿತಿಯ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಷ್ಟು ಲೆಕ್ಕಗಳನ್ನ ನಾನು ಬಿಡಿಸಿದ್ದೀನಿ ಎಲ್ಲವನ್ನ ಕೂಡ ಪ್ರಾಕ್ಟೀಸ್ ಮಾಡಿ ಇದ್ರ ಜೊತೆಗೆ ನಿಮ್ಮ ಅಭ್ಯಾಸದಲ್ಲಿರುವಂತಹ ಲೆಕ್ಕಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಈಸಿ ಇದೆ ಎಲ್ಲ ಲೆಕ್ಕಗಳು ಕೂಡ. ಓಕೆ, ಸೊ ಹಾಗಿದ್ರೆ ಮಕ್ಕಳೇ ನಾನು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಮಾಡೋಣ. ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೇಕ್ ಕೇರ್. ಗುಡ್ ನೈಟ್.